ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚಿಸ್ಟಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗುರುಗ್ರಹರು ರೆಟ್ರೋ ಆಲ್ರೆಡಿ ಆಗಿದ್ದಾರೆ, ಬಟ್ ರೆಟ್ರೋ ಆಗಿ ಡಿಸೆಂಬರ್ 5ನೇ ತಾರೀಕು ಅವರು ಪುನಃ ಮಿಥುನ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಇದು ತುಂಬಾನೇ ಮುಖ್ಯವಾದಂತಹ ಒಂದು ಟ್ರಾನ್ಸಿಟ್ ಆಗಿರುತ್ತೆ ನಮಗೆ ಪ್ರತಿಯೊಬ್ಬರಿಗೂ. ಸೊ ಹಾಗಾಗಿ ಬನ್ನಿ, ಈ ಒಂದು ಟ್ರಾನ್ಸಿಟ್ ಅಲ್ಲಿ ಗುರುಗ್ರಹರು ವಕ್ರಿ ಆಗ್ತಾ ಇರೋದ್ರಿಂದ ಸೊ ನಮಗೆ ಯಾವ ತರ ಫಲಗಳಿರುತ್ತೆ ಅಂತ ನಾವು ನೋಡೋಣ. ಹಾಗೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಗುರುಗ್ರಹರು ಅಥವಾ ಬುಧ ಮಹಾದಶ ನಡೀತಾ ಇದ್ರೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಡಿಸೆಂಬರ್ 2025 ಇವರು ಕಂಪ್ಲೀಟ್ ಆಗಿ ಮಿಥುನ ರಾಶಿ ಪ್ರವೇಶ ಆಗ್ತಾರೆ. ಸೊ ಇಲ್ಲಿ ನಮಗೆ ಜೂನ್ 2ನೇ ತಾರೀಕು ತನಕ 2026 ಜೂನ್ ತನಕ ಇರ್ತಾರೆ. ಆದ್ರೆ ಇಲ್ಲಿ ಮಾರ್ಚ್ ವರ್ಗುನು ರೆಟ್ರೋ ಆಗಿರುತ್ತೆ. ಸೊ ರೆಟ್ರೋ ಪೀರಿಯಡ್ ಮಾರ್ಚ್. ಹಾಗಾಗಿ ಈಗ ನಾನು ಹೇಳೋ ಒಂದು ಪ್ರಿಡಿಕ್ಷನ್ಸ್ ನಿಮಗೆ ಹೈಲಿ ಜೂನ್ 2 ವರ್ಗೂ ಇರುತ್ತೆ. ಅದಾದ ನಂತರ ಪುನಃ ಎಕ್ಸಾಲ್ಟೇಷನ್ ಪ್ಲೇಸ್ಗೆ ಗುರುಗ್ರಹರು ಆಲ್ರೆಡಿ ಅತಿಚಾರಿ ರೂಪದಲ್ಲಿರೋದ್ರಿಂದ ಎಂಟ್ರಿ ಕೊಡ್ತಾರೆ. ಈಗ ನಾವು ಮಿಥುನ ರಾಶಿಯಲ್ಲಿ ಗುರು ವಕ್ರರಾಗಿ, ಸೊ ನೋಡಿ, ವಕ್ರ ಪ್ಲಾನೆಟ್ ಆದ್ರೂ ಸಹ ಅದು ದೃಷ್ಟಿ ಚೇಂಜ್ ಆಗೋದಿಲ್ಲ. ಹಾಗಾಗಿ ಗುರು ತಾನು ಕೂತಿರುವಂತಹ ದೃಷ್ಟಿಯಿಂದ 7ನೇ ದೃಷ್ಟಿ ಬಂದು 25% ಇರುತ್ತೆ, ಅಂಡ್ 9ನೇ ದೃಷ್ಟಿ ಮತ್ತೆ 5ನೇ ದೃಷ್ಟಿ 100ಗೆ 100% ಇರುತ್ತೆ. ಸೊ ಹಾಗಾಗಿ ನಿಮಗೆ ದಶಾಭುಕ್ತಿಗಳಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಳ್ಳಿ. ಸೊ ಇದು ತುಂಬಾ ಮುಖ್ಯ ಆಗುತ್ತೆ. ನ್ಯಾಚುರಲ್ ಆಗಿ ಗುರು ಸೆಕೆಂಡ್ ಹೌಸ್ಗೆ ಕಾರಕ ಆಗಿರೋದ್ರಿಂದ, ಅದು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸೊ ಖಂಡಿತ ತುಂಬಾನೇ ಬದಲಾವಣೆಗಳಾಗುತ್ತೆ ಪ್ರತಿಯೊಬ್ಬರ ಲೈಫುಗಳಲ್ಲೂ, ಎಸ್ಪೆಷಲಿ ದಶಾ. ಸೊ ದಶಾ ಏನಾದ್ರೂ ನಡೀತಿದ್ರೆ ಖಂಡಿತ ನೀವು ನೋಡ್ಕೋಬೇಕಾಗುತ್ತೆ. ಎರಡನೇದು 16 ವಯಸ್ಸು, 21 ವಯಸ್ಸು, ನೆಕ್ಸ್ಟ್ 33, ಹಾಗೆ 41, 66 ಈ ಏಜ್ಗಳಲ್ಲಿ ಯಾರಾದ್ರೂ ಸೊ ಗುರು ಮಹಾದಶ ನಡೀತಿದ್ದು, ಗುರು ಏನಾದ್ರೂ ನಿಮಗೆ 6, 8, 12ರಲ್ಲಿ ಕೂತಿದ್ರೆ ನೀವು ನಿಮ್ಮ ಹತ್ತಿರದ ಯಾವುದೇ ಒಬ್ಬ ಆಸ್ಟ್ರಾಲಜರ್ಸ್ ಹತ್ರ ರೆಮಿಡೀಸ್ ತಗೊಳ್ಳಿ ಅಥವಾ ಚಾರ್ಟ್ನ ಒಂದ್ಸರಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಆ ಏಜಸ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಸೊ ಬನ್ನಿ, ಲಗ್ನಗಳ ಪ್ರಕಾರ ಹೇಗಿದೆ, ಯಾವ ಲಗ್ನಕ್ಕೆ ಅಂತ ಹೇಳಿ. ಸೊ ಕಂಟಿನ್ಯೂಸ್ ಆಗಿ ಜೂನ್ 2ನೇ ತಾರೀಕುವರೆಗೂ ಗುರುಗ್ರಹರು ಇಲ್ಲೇ ಇರ್ತಾರೆ. ಈಗ ಮಾರ್ಚ್ ವರ್ಗೂ ರೆಟ್ರೋ ಆಗಿರ್ತಾರೆ, ಮಾರ್ಚ್ ಆದ್ಮೇಲೆ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಗೋಚರದ ಫಲಗಳು ನಮಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನವೆಂಬರ್ 28ನೇ ತಾರೀಕು ನೈಟು ಸೊ ಶನಿ ವಕ್ರಗತಿನ ಸೊ ಎಂಡ್ ಮಾಡ್ತಾ ಇದೆ, ರೆಟ್ರೋಗ್ರೇಡ್ ಸ್ಟಾಪ್ ಆಗ್ತಾ ಇದೆ, ಡೈರೆಕ್ಟ್ ಮೋಷನ್ ಬರುತ್ತೆ, ಅದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಬನ್ನಿ, ಈಗ ನಾವು ಮೇಷ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ನೋಡಿ, ರಾಶಿ ಪ್ರಕಾರ ಕೇವಲ ಮನಸ್ಸಿನ ಪರಿಸ್ಥಿತಿ, ಖುಷಿಯಾಗಿದ್ದೀರಾ, ದುಃಖವಾಗಿದ್ದೀರಾ, ನಿಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ತಗೋತೀವಿ. ಆದ್ರೆ ಲಗ್ನನೇ ಮೋಸ್ಟ್ ಇಂಪಾರ್ಟೆಂಟ್, ದಯವಿಟ್ಟು ಲಗ್ನ ತಗೊಳ್ಳಿ. ಇನ್ನ ಇದು ಗೋಚಾರ ಫಲ. ಹಾಗೆ ನಿಮ್ಮ D1, D9, D10 ಸೊ ಈ ಮೂರರಲ್ಲೂ ಅನಾಲಿಸಿಸ್ ಮಾಡಬೇಕು. ನಿಜವಾಗ್ಲೂ ಗುರು ಫೇವರಬಲ್ ಇದ್ದಾರಾ ಇಲ್ವಾ, ಅಫ್ಲಿಕ್ಟ್ ಆಗಿದ್ದಾರಾ, ಯಾವ ವಿಚಾರಕ್ಕೆ ಅಫ್ಲಿಕ್ಟ್ ಆಗಿದ್ದಾರೆ ಅಂತ ಹೇಳಿ. ಸೊ ಕ್ಲಿಯರ್ ಅಲ್ವಾ? ಹಾಗಾಗಿ ನೀವೇನಾದ್ರು ಮೊದಲನೇ ಬಾರಿ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಿಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಬಹುದು. ಸೊ ನೀವು ಆಲ್ರೆಡಿ ಅಸ್ಟ್ರಾಲಜಿ ಕಲ್ತಿದ್ದೀರಾ, ಟಚ್ ಇದೆ ಅಂದ್ರೂ ಕೂಡ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ವಿದ್ಯೆಗೆ ಯಾವುದೇ ಏಜ್ ಅಥವಾ ಸೊ ಏನು ಓದಿದ್ದೀರಾ ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಕೆಲವೊಂದು ಸಾರಿ ನೀವು ಬೇರೆಯವ್ರಿಗೆ ಪ್ರಿಡಿಕ್ಷನ್ ಮಾಡ್ತಿದ್ರು, ನಿಮಗೆ ರೆಮಿಡೀಸ್ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಫೈನ್. ಸೊ ಬನ್ನಿ, ಲಗ್ನಗಳ ಪ್ರಕಾರ ಹೇಗಿದೆ ಅಂತ ನಾವು ಈಗ ನೋಡೋಣ. ಮೊದಲನೇದಾಗಿ ನಾವು ಮೇಷ ಲಗ್ನಕ್ಕೆ ಹೋಗೋಣ. ಮೇಷ ಲಗ್ನದವರಿಗೆ ಗುರು 9 ಮತ್ತು 12ನೇ ಮನೆ ಅಧಿಪತಿ. ಸೊ ಕೂತ್ಕೋತಾ ಇರೋದೆಲ್ಲಿ? 3ನೇ ಮನೆಯಲ್ಲಿ. ಸೊ ಹಾಗಾಗಿ 3ನೇ ಮನೆಯಲ್ಲಿ ಗುರು ಖಂಡಿತ ಅದೊಂದು ಒಳ್ಳೆ ಪ್ಲೇಸ್ ಅಲ್ಲ, ಅದರಲ್ಲೂ ಮಿಥುನ ಮನೆ ಗುರುಗೆ ಅನ್ಕಂಫರ್ಟಬಲ್ ಪ್ಲೇಸ್, ಬಟ್ ರೆಟ್ರೋ ಆಗಿದೆ. ಸೊ ಹಾಗಾಗಿ ಸೊ ಪೆಂಡಿಂಗ್ ಕರ್ಮ, ಯಾವ್ಯಾವ ಒಂದು ಪೆಂಡಿಂಗ್ ಕರ್ಮ ಇದೆ ರೆಟ್ರೋಗ್ರೇಡ್ ಪ್ಲಾನೆಟ್ ಜುಪಿಟರ್ ಈ ವಿಚಾರದಲ್ಲಿ, ಖಂಡಿತ ಪೇಪರ್ ವರ್ಕ್. ಸೊ ಪೇಪರ್ ವರ್ಕ್ ಏನಾದರೂ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಈ ಪೀರಿಯಡ್ ಆಫ್ ಟೈಮಲ್ಲಿ ಬೇಗನೆ ಕ್ಲಿಯರ್ ಆಗುತ್ತೆ, ಅಥವಾ ನಿಮಗೆ ಸಪೋರ್ಟಿಂಗ್ ಸಿಗುತ್ತೆ. ಹೌದು, ಮರ್ಕ್ಯುರಿ ರೆಟ್ರೋಗ್ರೇಡ್ ಇದೆ, ಅದು ಮುಗಿದ ತಕ್ಷಣ ನಿಮಗೆ ಫಲಗಳು ಆಕ್ಟಿವೇಟ್ ಆಗುತ್ತೆ.
ಸೊ ಹಾಗಾಗಿ ನೆಕ್ಸ್ಟ್ ಎರಡನೇದೇನಪ್ಪ ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಬಿಸ್ನೆಸ್ಸು, ಏಜೆನ್ಸಿ ಬಿಸ್ನೆಸ್ ಮಾಡೋರು ಅಥವಾ ಮೀಡಿಯಾದಲ್ಲಿರೋರು, ಕಮ್ಯುನಿಕೇಷನಲ್ಲಿರೋರು, ಸ್ಪೋರ್ಟ್ಸಲ್ಲಿರೋರು, ನ್ಯೂಸ್ ಡಿಪಾರ್ಟ್ಮೆಂಟಲ್ಲಿರೋರು, ಇವರುಗಳಿಗೆಲ್ಲ ಖಂಡಿತ ತುಂಬಾ ಸಪೋರ್ಟಿಂಗ್ ಪೀರಿಯಡ್ ಅಂತಲೇ ಹೇಳಬಹುದು ಈ ಪೀರಿಯಡ್ ಆಫ್ ಟೈಮಲ್ಲಿ. ಆದರೆ ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ, ಗುರು ಎಲ್ಲಿ ಕೂತ್ಕೋತಾರೋ ಅಲ್ಲಿ ಡಿಸ್ಟ್ರಾಯ್ಡ್ ಮಾಡ್ತಾರೆ. ಬಿಕಾಸ್ ಹ್ಯೂಜ್ ಪ್ಲಾನೆಟ್ ಅಲ್ವಾ, ಹಾಗಾಗಿ ಅಗೇನ್ ರೆಟ್ರೋಗ್ರೇಡ್ ಪ್ಲಾನೆಟ್ಸ್ ಯಾವಾಗಲೂ ನಮಗೆ ಇಂಟು 3 ಪಟ್ಟು ನಮಗೆ ರಿಸಲ್ಟ್ ಕೊಡುತ್ತೆ. ಗುಡ್ ಇದ್ರೆ ಗುಡ್ಡು, ಬ್ಯಾಡ್ ಇದ್ರೆ ಬ್ಯಾಡು. ಬಟ್ ನೋಡೋ ದೃಷ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಯಾರಿಗೆ ಮೇಷ ಲಗ್ನದವರಿಗೆ ಸೊ ಸಾಡೆ ಸಾತಿ 12th ಹೌಸಲ್ಲಿ ಸಾಟ್ರನ್ ಇದ್ರೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ನೋಡೋ ದೃಷ್ಟಿ ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ ಮೇಷದವ್ರಿಗೆ ಡೈರೆಕ್ಟ್ ಆಗಿ 7ನೇ ಮನೆ ಮೇಲೆ ದೃಷ್ಟಿ, 9ನೇ ಮನೆ ಮೇಲೆ ದೃಷ್ಟಿ, 11ನೇ ಮನೆ ಮೇಲೆ ದೃಷ್ಟಿ. 7, 9, 11 ಗುರುಗ್ರಹರು ರೆಟ್ರೋ ಆಗ್ಲಿ ಮತ್ತೆ ರೆಟ್ರೋ ಬಿಟ್ಟ ನಂತರ ಕೂಡ ನಿಮಗೆ ಸೊ ಜೂನ್ 2ನೇ ತಾರೀಕುವರೆಗೂ ನಿಮ್ಗೇನಾದ್ರೂ ಗುರು ಮಹಾದಶ ನಡೀತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪದೆ ರೆಮಿಡೀಸ್ನ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಕೊಡಕ್ಕೆ ಶುರು ಆಗುತ್ತೆ. ಮದುವೆ ಇಲ್ಲದೆ ಇರೋರಿಗೆ ಮದುವೆ ಸೆಟ್ ಆಗುತ್ತೆ, ಮಕ್ಕಳ ಭಾಗ್ಯ ತೋರಿಸ್ತಾ ಇದೆ, ಅಧಿಕ ಲಾಭ ತೋರಿಸ್ತಾ ಇದೆ, ಬಿಸ್ನೆಸ್ ಅಲ್ಲಿ ಲಾಭ. ಸೊ ಸೆಕೆಂಡ್ ಮ್ಯಾರೇಜ್ಗೆ ಕೂಡ ಸಪೋರ್ಟ್ ಮಾಡ್ತಾ ಇದೆ, ಫಸ್ಟ್ ಮ್ಯಾರೇಜ್ ಏನಾದ್ರು ಬ್ರೋಕ್ ಆಗಿದ್ರೆ. ಸೊ ಹಾಗಾಗಿ ತುಂಬಾನೇ ಒಳ್ಳೆ ಟೈಮು ಗುರುಗ್ರಹರು ನಿಮಗೆ ಕೊಡ್ತಾ ಇದ್ದಾರೆ. ಕೂತಿರೋ ಮನೆ ಸರಿ ಇಲ್ಲ ನಿಜ, ಬಟ್ ನೋಡೋ ದೃಷ್ಟಿಗಳು ಎಕ್ಸಲೆಂಟ್. ಅದರಲ್ಲೂ 9ನೇ ಮನೆ ಮೇಲೆ 25% ಇದ್ರೂ ಸಹ ಗುರುವಿನ ದೃಷ್ಟಿ, ಗುರು ಕೈಲಿ ಟಚ್ ಆದ್ರೆ ಸಾಕು. ಐ ಥಿಂಕ್ ನೀವು ವಾಮನ ಅವತಾರ ಸ್ಟೋರಿ ಕೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಅವ್ರ ಕೈಲಿ ಯಾವಾಗ್ಲೂ ಗುರು ಏನ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ಸೊ ಗೋಲ್ಡನ್ ಸ್ಟಿಕ್ ನ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಜಸ್ಟ್ ಟಚ್ ಮಾಡಿದ್ರೆ ಸಾಕು ನಮ್ಗೆ ಅಲ್ಲೇ ಲೆಕ್ಕ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಗುರುವಿನ ದೃಷ್ಟಿ ತುಂಬಾ ಮುಖ್ಯ. ಸೊ ಹಾಗಾಗಿನೇ ತುಂಬಾ ಜನ ನಿಮ್ಮ ಲೈಕ್ ನಿಮ್ ತಂದೆ ತಾಯಿ ಆಗಿರಬಹುದು ಅಥವಾ ನಿಮ್ಮ ಟೀಚರ್ಸ್ ಆಗಿರಬಹುದು, ನಿಮ್ಗೆ ಜಸ್ಟ್ ಬ್ಲೆಸ್ ಮಾಡಿದ್ರೆ ಸಾಕು ಅದು ಫಲ ಸಿಕ್ಬಿಡುತ್ತೆ. ಹಾಗಾಗಿನೇ ಇಲ್ಲಿ ಕೂಡ ತುಂಬಾನೇ ಚೆನ್ನಾಗಿದೆ ಮೇಷ ಲಗ್ನದವರಿಗೆ. ಆಕ್ಚುಲಿ ವೆರಿ ವೆರಿ ಗುಡ್ ಅಂತ ತಗೊಳ್ರೆ ತಪ್ಪೇ ಇಲ್ಲ. ಈ ಬಾರಿ ಅಂತೂ ಎಕ್ಸಲೆಂಟ್ ಆಗಿದೆ. ಬಟ್ ದಶ ಐದರ್ ಬುಧ ದಶ ಅಥವಾ ಗುರು ಮಹಾದಶ ನಡೀತಿದ್ರೆ ನಿಮ್ಗೆ ತುಂಬಾ ಲಾಭದಾಯಕ. ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಡಿಪೆಂಡ್ ಆಗಿರುತ್ತೆ. ಇಂತಹ ಒಳ್ಳೆ ಟೈಮ್ನ ಇಂಥ ಟೈಮಲ್ಲಿ ರೆಮಿಡೀಸ್ ಮಾಡ್ಕೊಳ್ಳಿ, ಸ್ಪಾಟ್ ಅಲ್ಲಿ ರಿಸಲ್ಟ್ ಕೊಡುತ್ತೆ. ಇಂಥ ಒಳ್ಳೆ ಟೈಮ್ನ ಮಿಸ್ ಮಾಡ್ಕೊಂಡು ಯಾವಾಗಲೂ ರೆಮಿಡೀಸ್ ಮಾಡ್ಕೊಳ್ಳೋದು ಮತ್ತೆ ವೆಯ್ಟ್ ಮಾಡೋದು, ಸೊ ಅದು ಅಷ್ಟೊಂದು ಫೇವರಬಲ್ ಅಲ್ಲ. ಇರಿ ಬನ್ನಿ ನೆಕ್ಸ್ಟ್ ವೃಷಭ ಲಗ್ನದವರೆಗೆ ಗುರು ನಿಮಗೆ 8ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ಅಲ್ವಾ. ಸೆಕೆಂಡ್ ಹೌಸ್ ಅಲ್ಲಿ ಕೂತಿದ್ದಾರೆ. 8th ಲಾರ್ಡ್ ಅಂಡ್ 11th ಲಾರ್ಡ್ ಸಿಟ್ಟಿಂಗ್ ಇನ್ ದ ಸೆಕೆಂಡ್ ಹೌಸ್. ಬಟ್ ನೋಡ್ತಾ ಇರೋ ದೃಷ್ಟಿ ಅಗೇನ್ ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ ನಿಮ್ಗೆ 6ನೇ ಮನೆ ಮೇಲೆ ದೃಷ್ಟಿ, ಸೊ 8ನೇ ಮನೆ ಮೇಲೆ ದೃಷ್ಟಿ, ಹಾಗೆ ನಿಮಗೆ 10ನೇ ಮನೆ ಮೇಲೆ ದೃಷ್ಟಿ. ಹಾಗಾಗಿ 10ನೇ ಮನೆ ಗುರು ಇಸ್ ಬ್ಯಾಡ್ ಬಟ್ ದೃಷ್ಟಿ ಇಸ್ ಗುಡ್. ಸೊ ಹಾಗಾಗಿ ಎಲ್ಲಿ ನೋಡ್ತಿದ್ದಾರೆ 6 ಇಂಟು 10 ಸಡನ್ ಆಗಿ ಸೊ ವಿನ್ನಿಂಗ್ ಓವರ್ ದ ಎನಿಮೀಸ್ ಅಂತ ಹೇಳ್ಬೋದು. ಏನಾದ್ರು ಲಾಂಗ್ ಟರ್ಮ್ ಲಿಟಿಗೇಷನ್ಸ್ ಇತ್ತು, ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಇತ್ತು, ಅಥವಾ ದಿನನಿತ್ಯದ ಜಾಬ್ ರಿಲೇಟೆಡ್ ಕೀಪ್ ಆನ್ ಪ್ರಾಬ್ಲಮ್ ಆಗ್ತಾನೆ ಇತ್ತು. ಸಡನ್ ಆಗಿ ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀರಾ, ಪ್ರಮೋಷನ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ, ನೇಮು ಫೇಮು ತೋರಿಸ್ತಾ ಇದೆ, ಪೊಲಿಟಿಕಲ್ ಅಲ್ಲಿ ಯಾರಾದ್ರೂ ಇದ್ರೆ ತುಂಬಾ ಸಪೋರ್ಟಿಂಗ್ ತೋರಿಸ್ತಾ ಇದೆ ನಿಮಗೆ. ಹಾಗೆ ಬ್ಲಾಕ್ ಮನಿ 8 and 11 ಕಾಂಬಿನೇಷನ್ ಕೂಡ ಆಕ್ಟಿವೇಟ್ ಆಗಿದೆ ಸೆಕೆಂಡ್ ಹೌಸ್ ಅಲ್ಲಿ ಕೂತಿರುವಂತಹ ಗುರು ನೋಡ್ತಾ ಇರೋದ್ರಿಂದ. ಖಂಡಿತ ಬ್ಲಾಕ್ ಮನಿ ಅಂತ ಹೇಳಿದ್ರೆ ಹಿಂದೆ ಯಾವಾಗ್ಲೋ ಯಾರಿಗೋ ಕೊಟ್ಟಿರ್ತೀರಾ, ಇನ್ನು ಅದೇನು ಹಣನೇ ಬರೋದಿಲ್ಲ ಅಂತ ನೀವ್ ಅನ್ಕೊಂಡಿರ್ತೀರಾ. ಮೇ ಬಿ ನೀವು ಒಳ್ಳೆ ರೀತಿ ಕೊಟ್ಟಿದ್ರೆ, ನಿಮ್ಮ ಉದ್ದೇಶ ಒಳ್ಳೇದಿದ್ರೆ ಖಂಡಿತ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಒಳ್ಳೆ ಉದ್ದೇಶ ಅಂದ್ರೆ ಬಡ್ಡಿ ಕೊಟ್ಟಿಲ್ಲ, ಜಸ್ಟ್ ಯಾರಿಗೋ ಕಷ್ಟಕ್ಕೆ ಹೆಲ್ಪ್ ಕೊಟ್ಟಿದ್ದೀರಾ ಅಂದ್ರೆ ಖಂಡಿತ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಇಲ್ಲಿ ಬರೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ 11ನೇ ಮನೆ, ಸೊ ಫ್ರೆಂಡ್ಸ್ ಆಗಿರ್ಬಹುದು, ಅಣ್ಣ ಅಥವಾ ಅಕ್ಕ, ಇವ್ರ ಜೊತೆ ನಿಮ್ದು ಒಂದು ಒಡನಾಟ ಅಂಡ್ ಪಬ್ಲಿಕ್ ಅಲ್ಲಿ ತುಂಬಾನೇ ನಿಮ್ಗೆ ನೇಮು ಫೇಮು, ಸೊ ಇದೆಲ್ಲವೂ ಕೂಡ ನಿಮ್ಗೆ ತೋರಿಸ್ತಾ ಇದೆ. ಸಾರಿ 10ನೇ ಮನೆ ಅಂಡ್ ನ್ಯಾಚುರಲ್ 11th ಹೌಸ್ ಕೂಡ ಅಲ್ಲಿ ರಾಹು ಇದಾರಲ್ಲ, ಸಡನ್ ಆಗಿ ಫೇಮಸ್ ಆಗ್ತೀರಾ ನೋಡಿ, ಒಳ್ಳೆ ರೀತಿ ಫೇಮಸ್ ಆಗ್ತಾ ಇದ್ದೀರಾ ಈ ಬಾರಿ. ಸೊ ಆಕ್ಚುಲಿ ಋಷಭದವರಿಗೆ ಒಳ್ಳೇದು. ಆದ್ರೆ 6ನೇ ಮನೆ ಮೇಲೆ ದೃಷ್ಟಿ, ಗುರುವಿನ 5ನೇ ದೃಷ್ಟಿ ಬಿದ್ದಿರೋದ್ರಿಂದ ಸೊ ನೀವು ಹಿಂದೆ ಮಾಡಿರುವ ಪೂಜೆ ಪುನಸ್ಕಾರಗಳು ಅಥವಾ ವ್ರತಗಳು ಅಥವಾ ಮಂತ್ರಗಳು ನಿಮ್ಗೆ ಇಲ್ಲಿ ಫಲ ಕೊಡುತ್ತೆ. ಹಾಗೆ 6ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರಬಹುದು, ಜಡ್ಜಸ್ ಆಗಿರಬಹುದು, ಪೊಲೀಸ್ ಆಗಿರಬಹುದು, ದಿನನಿತ್ಯದ ಸರ್ವಿಸ್ ಅಲ್ಲಿ ಯಾರ್ಯಾರು ಇರ್ತೀರೋ ಸೊ ಇವ್ರುಗಳಿಗೆಲ್ಲ ತುಂಬಾನೇ ಫೇವರಬಲ್ ಪೀರಿಯಡ್ ಅಂತಾನೆ ಹೇಳ್ಬಹುದು ಆಕ್ಚುಲಿ. ಸೊ ಬಟ್ ಅಲ್ಲಿ ನಾನು ಲಗ್ನ ತಗೊಂಡಿದ್ದೀನಿ, ಮೂನ್ ತಗೊಂಡಿಲ್ಲ. ಮೂನ್ ಇದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಗುರು ಮತ್ತೆ ಚಂದ್ರ ಗಜಕೇಸರಿ ಯೋಗ ಏನ್ ಮಾಡುತ್ತೆ, ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ತುಲಾ ರಾಶಿಯವರು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಅದು ಇಲ್ಲಿ ನಾನು ಕನೆಕ್ಟ್ ಮಾಡ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಟ್ ಏನೇ ಆದ್ರೂ ಗುರುವಿಂದ ಸೊ ಋಷಭ ಲಗ್ನದವ್ರಿಗೆ ಸೊ ಒಳ್ಳೆಯ ಒಂದು ಫಲ ಸಿಗುತ್ತೆ. ಇಬ್ಬರ ಗುರುಗಳ ಒಂದು ಆಶೀರ್ವಾದ ನಿಮಗೆ ಡಬಲ್ ಧಮಕ. ಸೊ ವೆರಿ ಗುಡ್. ನೆಕ್ಸ್ಟ್
ಮಿಥುನ ಲಗ್ನಕ್ಕೆ ಗುರು ನಿಮ್ಗೆ 7 ಮತ್ತು 10ನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತ್ಕೋತಾ ಇದ್ದಾರೆ. 7 ಮತ್ತು 10ನೇ ಅಧಿಪತಿ ಲಗ್ನ. ಡೆಫಿನೆಟ್ಲಿ ಹೆಲ್ತ್ ನೋಡ್ಕೊಳ್ಳಿ. ಹೆಲ್ತ್ ಒಂದು ಡ್ಯಾಮೇಜ್ ಆಗುತ್ತೆ. ಲಗ್ನದಲ್ಲಿ ಗುರು ಬಂದಾಗ ಸಡನ್ ಆಗಿ ಬಾಡಿ ಇನ್ಕ್ರೀಸ್ ಆಗೋದು ಅಥವಾ ನೀವು ಫುಡ್ ತಿಂದಿಲ್ಲ ಅಂದ್ರೂ ಇನ್ಕ್ರೀಸ್ ಆಗ್ತೀರಾ. ಅದರ ಜೊತೆಗೆ ಬಾಡಿ ಎಕ್ಸ್ಪ್ಯಾಂಡ್ ಅಂದ್ರೆ ದಪ್ಪ ಆಗ್ತೀರಾ. ಅದ್ರ ಜೊತೆಗೆ ಸ್ಪೈನಲ್ ಕಾರ್ಡು, ಬ್ಯಾಕ್ ಪೈನು ಮತ್ತೆ ಥೈರಾಯ್ಡು, ಲಿವರ್ ರಿಲೇಟೆಡ್ ಇಶ್ಯೂಸ್ ಇದೆ. ಅದು ಸ್ವಲ್ಪ ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಬಟ್ ಏನೇ ಆದ್ರೂ 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಖಂಡಿತ ಅದೆಲ್ಲವೂ ಕ್ಯೂರ್ ಆಗುತ್ತೆ. ನೆಕ್ಸ್ಟ್ 7ನೇ ಮನೆ ಮೇಲೆ ದೃಷ್ಟಿ ಬಿದ್ದಿರೋದ್ರಿಂದ ಮದುವೆ ಸೆಟ್ ಆಗೋ ಸಾಧ್ಯತೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗೋ ಸಾಧ್ಯತೆ, ಪಬ್ಲಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತೀರಾ. ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. 9th ಹೌಸ್ ಮೇಲೆ ಆಸ್ಪೆಕ್ಟ್ ಹಾಕಿರೋದ್ರಿಂದ. ಹೌದು, ಅಲ್ಲಿ ರಾಹು ಇದ್ದಾರೆ. ಇಷ್ಟು ದಿವಸ ತಂದೆ ಜೊತೆ ನೀವು ಹೇಳೋ ಬಿಸ್ನೆಸ್ ಅವ್ರು ಒಪ್ಪೋದಿಲ್ಲ, ಅವ್ರು ಹೇಳೋದು ನೀವು ಒಪ್ಪೋದಿಲ್ಲ, ನಿಮ್ ಬಿಸ್ನೆಸ್ಗೆ ಅವ್ರು ಹಣ ಸಹಾಯ ಮಾಡೋದಿಲ್ಲ. ಸೊ ಈ ತರ ಎಲ್ಲ ಏನು ವಾದ ವಿವಾದಗಳು ನಡೀತಿರುತ್ತೋ ಈಗ ಅದು ಸಾರ್ಟ್ ಔಟ್ ಆಗುತ್ತೆ. ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ. ಅಂಡ್ ಹೇಳಿ ಮಾಡಿಸಿದಂತಹ ಎಸ್ಪೆಷಲಿ ಮಿಥುನ ಲಗ್ನದವರೆಗೆ ಹೇಳಿ ಮಾಡಿಸಿದಂತಹ ಟೈಮ್ ಯಾವ ವಿಚಾರಕ್ಕೆ? ಒಂದು ಬೇಬಿ ವಿಚಾರಕ್ಕೆ ಮಕ್ಕಳಿಗೆ ಪ್ರಯತ್ನ ಪಡ್ತಿದ್ರೆ ಯಾರಾದ್ರೂ, ಎರಡನೇದು ಮದುವೆ ವಿಚಾರಕ್ಕೆ, ಮೂರನೇದು ಸೆಕೆಂಡ್ ಮ್ಯಾರೇಜ್, ಥರ್ಡ್ ಮ್ಯಾರೇಜ್ ಕೂಡ ಸಪೋರ್ಟಿಂಗ್ ಇದೆ. ಯಾರಾದ್ರೂ ಥರ್ಡ್ ಮ್ಯಾರೇಜ್ ಅವರು ಇರ್ತಾರೆ ಒಬ್ಬೊಬ್ರು. ಸೊ ಹಾಗಾಗಿ ಅವ್ರಿಗೂ ಕೂಡ ಸಪೋರ್ಟಿಂಗ್ ಇದೆ. ಅಂಡ್ ಮಕ್ಕಳ ವಿಚಾರದಲ್ಲಿ ಹ್ಯಾಪಿ ಮೂಮೆಂಟ್ ಅಂತ ಹೇಳಬಹುದು. ಒಂದು ಖುಷಿಯ ವಿಚಾರ. ಮೇ ಬಿ ನಿಮ್ಮ ಮಕ್ಕಳು ಎಜುಕೇಶನ್ ಅಲ್ಲಿ ಚೆನ್ನಾಗಿ ಮಾಡಿರಬಹುದು, ಒಳ್ಳೆ ಅಥವಾ ಈ ಹಿಂದೆ ಅಡಿಕ್ಷನ್ಗೆ ಏನಾದ್ರು ಹೋಗಿದ್ರೆ ಈಗ ಟ್ರ್ಯಾಕ್ ಬರ್ತಾ ಇರ್ಬೋದು. ಫೈನಲಿ ನೀವು ಹಾಕಿರೋ ಎಫರ್ಟ್ ಇಲ್ಲಿ ಸಿಗ್ತಾ ಇದೆ. ಅಗೇನ್ ಅವರ 10ನೇ ಮನೆ ಅಧಿಪತಿ ಲಗ್ನದಲ್ಲಿರುವಾಗ ಸ್ವಲ್ಪ ಕೆಲಸ ಜಾಸ್ತಿ, ಟೆನ್ಷನ್ ಜಾಸ್ತಿ, ಪಬ್ಲಿಕ್ ಅಲ್ಲಿ ನೇಮು ಫೇಮು ಜಾಸ್ತಿ, ಹೆವಿ ಹಾರ್ಡ್ ವರ್ಕ್ ತೋರಿಸ್ತಾ ಇದೆ. ಮಾಡಿ, ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಲಗ್ನದಲ್ಲಿ ಗುರು ಇರೋವಾಗ ಲೇಸಿನೆಸ್ ಅಷ್ಟೊಂದು ಒಳ್ಳೇದಲ್ಲ. ಅಂಡ್ ಅಸ್ತಮ ಯಾರಿಗಾದ್ರು ಇದ್ರೆ, ಉಸಿರಾಟದ ತೊಂದರೆ ಯಾರಿಗಾದ್ರು ಇದ್ರೆ, ಇವ್ರೊಂಚೂರು ನೀವು ಫುಡ್ ಅಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕರ್ಕಾಟಕಕ್ಕೆ ಬರೋಣ. 6 ಮತ್ತು 9ನೇ ಮನೆ ಅಧಿಪತಿ ಕೂತ್ಕೋತಿರೋದಲ್ಲಿ 12ರಲ್ಲಿ. 12ರಲ್ಲಿ ಗುರು ಕೂತ್ಕೊಳ್ಳಿ, ತೊಂದರೆ ಇಲ್ಲ. ರೆಟ್ರೋಗ್ರೇಡ್ ಆಗಿದೆ. ಇಂಟು 3% ರಿಸಲ್ಟ್. ಬಟ್ ನೋಡ್ತಾ ಇರೋದೆಲ್ಲಿ 4, 6, 8ನೇ ಮನೆ. ಸೊ ಎಲ್ಲದಕ್ಕೂ ಕೆಟ್ಟದ್ದಲ್ಲ 8ನೇ ಮನೆ. ಮತ್ತೆ ಯಾವ್ದಕ್ಕೆ ಒಳ್ಳೇದು? ಹಿಡನ್ ಮನಿ, ಬ್ಲಾಕ್ ಮನಿ, ಪಿತ್ರಾರ್ಜಿತ ಆಸ್ತಿ. ಸೊ ಹಾಗೆ ನಿಮ್ಮ ಇನ್ಲಾಸ್, ಅತ್ತೆ ಮಾವ ಅಂದ್ರೆ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಇಬ್ಬರಿಗೂ ಇನ್ಲಾಸ್ ಮನೆ, 8ನೇ ಮನೆ ಬರುತ್ತೆ. ಹಾಗೆ ಸೊ ನೀವು ಹಿಂದೆ ಇನ್ವೆಸ್ಟ್ ಮಾಡಿರುವ, ಎಲ್ಲೋ ಇನ್ವೆಸ್ಟ್ ಮಾಡಿರುವಂತಹ ಶೇರ್ಸ್ ಅಲ್ಲಿ ಆಗಿರಬಹುದು, ಸೊ ಪ್ರಾಪರ್ಟಿ ಮೇಲೆ ಆಗಿರಬಹುದು, ಗೋಲ್ಡ್ ಆಗಿರಬಹುದು, ಸಿಲ್ವರ್ ಆಗಿರಬಹುದು, ವಾಟ್ ಎವರ್ ಇಟ್ ಈಸ್, ಹಿಂದೆ ಯಾರಿಗೋ ಕೊಟ್ಟಿರೋ ಹಣ ಆಗಿರ್ಬೋದು, ಈಗ ರಿಲೀಫ್ ಆಗುತ್ತೆ ನೋಡಿ. ಹೌದು, ರಾಹು ಇದ್ರೂ ಸಹ ನಿಮಗೆ ಜುಪಿಟರ್ ಆಸ್ಪೆಕ್ಟು ಇರೋದ್ರಿಂದ ಖಂಡಿತ ನಿಮ್ಗೆ ಫಲ ಆಕ್ಟಿವೇಟ್ ಆಗುತ್ತೆ. ಎರಡನೇದು ಕರ್ಕಾಟಕ ಲಗ್ನದವರಿಗೆ ವಿತೌಟ್ ಫೇಲ್ 90% ನಿಮ್ಗೇನಾದ್ರೂ ದಶಾಭುಕ್ತಿ ಅಂತರ್ಭುಕ್ತಿ ಇದ್ರೆ ಭೂಮಿ ಯೋಗ, ವಾಹನ ಯೋಗ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಚಾರ್ಟ್ ಅಲ್ಲೂ ನಿಮ್ಗೆ D4 ಅಲ್ಲಿ ಏನಾದ್ರು ಸಪೋರ್ಟ್ ಮಾಡ್ತಿದ್ರೆ, ಇಲ್ಲಂತೂ ಗೋಚಾರ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಓಕೆ, ದಶಾ ಇಲ್ಲ, ಭುಕ್ತಿ ಇಲ್ಲ, ಅಂತರ್ಭುಕ್ತಿ ಇಲ್ಲ, ಏನು ಇಲ್ಲ, ಆದ್ರೂ ಗುರು ನಿಮ್ಗೆ ಮೇ ಬಿ ಮನೆ ಚೇಂಜ್ ಮಾಡಬಹುದು, ಮನೆ ಆಲ್ಟ್ರೇಷನ್ ಆಗಬಹುದು, ಮನೆಗೆ ಸಂಬಂಧಪಟ್ಟಂತಹ ಗೃಹೋಪಯೋಗಿ ವಸ್ತುಗಳು ತಗೊಂಡ್ ಬರಬಹುದು, ವೆಹಿಕಲ್ ಚೇಂಜ್ ಮಾಡಬಹುದು, ಕಾರ್ ಚೇಂಜ್ ಮಾಡಬಹುದು. ಸೊ ಪ್ರತಿಯೊಂದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಹಾಗೆ ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಲಿಟಿಗೇಷನ್ಸ್ ಏನಾದರೂ ಇತ್ತು ಈ ಹಿಂದೆ, ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಿಕರ ಒಂದು ಪ್ರಾಪರ್ಟಿ ಲಿಟಿಗೇಷನ್ಸ್, ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇತ್ತು ಅಂದ್ರೆ 6th ಹೌಸ್ ಮೇಲೆ ಗುರುವಿನ 7th ಆಸ್ಪೆಕ್ಟ್ ಬೀಳ್ತಾ ಇರೋದ್ರಿಂದ ಸೊ ಖಂಡಿತ ಒಂದು ವಾದ ವಿವಾದ ಏನು ಇಲ್ಲದೆ ಕೂಲ್ ಆಗಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅಗೇನ್ 4th ಹೌಸ್ ಮೇಲೆ 5th ಆಸ್ಪೆಕ್ಟ್ ಬಿದ್ದಿರೋದ್ರಿಂದ ಮನೆಯಲ್ಲಿ ಹ್ಯಾಪಿ ಮೂಮೆಂಟ್, ಹೋಮ ಹವನಗಳು, ಪೂಜೆಗಳು ನಡೆಯುವ ಸಾಧ್ಯತೆ. ಮನೆ ಎಕ್ಸ್ಪ್ಯಾಂಡ್ ತೋರಿಸ್ತಾ ಇದೆ. ಮನೆ ಎಕ್ಸ್ಪ್ಯಾಂಡ್ ಅಂದ್ರೆ ಮೇ ಬಿ ಫಸ್ಟ್ ಫ್ಲೋರ್ ಕಟ್ಟಿ ಸ್ಟಾಪ್ ಮಾಡಿರ್ತೀರಾ, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇನ್ಕ್ರೀಸ್ ಮಾಡ್ಕೋತಾ ಇರ್ಬೋದು, ಅಥವಾ ಸಿಂಗಲ್ ಇಂದ ಡಬಲ್, ಡಬಲ್ ಇಂದ ತ್ರಿಬಲ್ BHK ಫ್ಲಾಟ್ ಏನಾದ್ರು ತಗೊಳ್ಳೋ ಪರಿಸ್ಥಿತಿ ಕೂಡ ತೋರಿಸ್ತಾ ಇದೆ. ಅಥವಾ ಇದೇನು ಮಾಡ್ಲಿಲ್ಲ, ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನೋ ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇತ್ತು, ಈಗ ಕ್ಲಿಯರಿಂಗ್ ತೋರಿಸ್ತಾ ಇದೆ. ಟೋಟಲಿ ವೆರಿ ಗುಡ್ ಟೈಮ್ ಅಂತ ಹೇಳ್ತೀನಿ. ಆದ್ರೆ ನಿಮ್ ಚಾರ್ಟ್ ಅಲ್ಲಿ ಗುರು ಪೊಸಿಷನ್ ಅಥವಾ ಗುರು ಕಂಡೀಷನ್ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ನಾವು ಸಿಂಹಕ್ಕೆ ಹೋಗೋಣ. ಸಿಂಹದವರಿಗೆ ಗುರು ಯೋಗಕಾರಕ. 5 ಮತ್ತು 8ನೇ ಮನೆ ಅಧಿಪತಿ ಕೂತ್ಕೋತಿರೋದು 11ರಲ್ಲಿ. ನಮ್ಗೆ ಕೂತ್ಕೊಳ್ಳೋದಕ್ಕಿಂತ ನೋಡೋ ಮನೆ ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಹೌದು, 11ನೇ ಮನೆ ಗುರು ಇಸ್ ಗುಡ್, ಬಟ್ ಅಲ್ಲಿ ರೆಟ್ರೋಗ್ರೇಡ್ ಆಗಿದೆ. ಸೊ ಪಬ್ಲಿಕ್ ಜೊತೆ ಸ್ವಲ್ಪ ವಾದ ವಿವಾದಗಳು ಅಥವಾ ಪಬ್ಲಿಕ್ ಜೊತೆ ಹೇಗಿರ್ತೀರ ಅಂತ ತುಂಬಾ ಮುಖ್ಯ ಆಗುತ್ತೆ. ಅಂಡ್ ಅನಾವಶ್ಯಕವಾಗಿ ಪಬ್ಲಿಕ್ ಜೊತೆ ಮಿಂಗಲ್ ಆಗೋ ಪರಿಸ್ಥಿತಿ ಕೂಡ ಹೆಚ್ಚು ಬರ್ತಾ ಇದೆ. ಆಗಿ ಸೊ ಒಳ್ಳೆ ರೀತಿಯಲ್ಲಿ ಇದೆ. ಎರಡನೇದು 3ನೇ ಮನೆ ಮೇಲೆ ದೃಷ್ಟಿ, ಹಾಗೆ ನಿಮ್ಗೆ 5ನೇ ಮನೆ ಮೇಲೆ ದೃಷ್ಟಿ ಮತ್ತೆ 7ನೇ ಮನೆ ಮೇಲೆ ದೃಷ್ಟಿ. ಲವ್ ಮ್ಯಾರೇಜ್ಗೆ ಲಗ್ನದವರಿಗೆ ಸಿಂಹ ಲಗ್ನದವರಿಗೆ 5-7 ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ಲವ್ ಕಮ್ ಅರೇಂಜ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್.
ಅಂಡ್ ಕಮ್ಯುನಿಕೇಶನ್ ಬಿಸ್ನೆಸ್ಸು ಅಗೇನ್ ಟ್ರಾವೆಲಿಂಗ್ ಬಿಸ್ನೆಸ್ಸು, ಇಂಪೋರ್ಟ್ ಎಕ್ಸ್ಪೋರ್ಟ್, ಕಮ್ಯುನಿಕೇಶನ್, ಸೇಲ್ಸ್, ಮಾರ್ಕೆಟಿಂಗ್, ಸ್ಪೋರ್ಟ್ಸ್, ಇದರಲ್ಲಿ ಟೀಚರ್ಸ್, ರೈಟರ್ಸ್, ಲಾಯರ್ಸ್, ಜಡ್ಜಸ್, ಈ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರಾ. ಸೊ ಅದಾದ ನಂತರ ಫ್ಯಾಷನ್ ರಿಲೇಟೆಡ್, ಬಿಕಾಸ್ ತುಲಾ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದಲ್ವಾ, ಫ್ಯಾಷನ್ ರಿಲೇಟೆಡ್ ಟೈಲರ್ಸ್ ಆಗಿರಬಹುದು, ಬೊಟಿಕ್ ಇಟ್ಕೊಂಡಿರೋರಾಗಿರಬಹುದು. ಸೊ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಫೇವರಬಲ್ ಟೈಮ್, ಅಂದ್ರೆ ಲಾಭದಾಯಕವಾದಂತಹ ಟೈಮ್ ಅಂತ ಹೇಳಬಹುದು. ಅಗೇನ್ ಸಿಂಹ ಲಗ್ನದವರಿಗೆ 7ನೇ ಮನೆ ಮೇಲೆ 9ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಮ್ಯಾರೇಜ್ ಇನ್ನೇನು ಬಂದು ಜಸ್ಟ್ ಮಿಸ್ ಆಗ್ತಾ ಇತ್ತು ಅನ್ನೋರ್ಗೆ ಅದು ನೀಟಾಗಿ ಸೆಟ್ ಆಗೋ ಸಾಧ್ಯತೆ ಇದೆ. ಆದ್ರೆ ರಾಹು ಇದಾರೆ, ಬಿ ಕೇರ್ಫುಲ್. ಗೊತ್ತಿಲ್ಲ ಅವ್ರಿಗಿಂತ ಮದ್ವೆ ಆಗಿತ್ತೋ ಅವ್ರಿಗೆ ಮಕ್ಳೇ ಇದಾರೋ. ಸೊ ನೋಡ್ಕೊಳ್ಳಿ, ಯಾಕಂದ್ರೆ ಇಲ್ಲೆಲ್ಲ ಚಾರ್ಟ್ ತಗೊಂಡು ಲಾಸ್ಟ್ ಅಲ್ಲಿ ಬಂದ್ರೆ ಅಸ್ಟ್ರಾಲಜರ್ಸ್ ಏನು ಮಾಡ್ಲಿಕ್ಕೆ ಆಗಲ್ಲ. ಚೀಟಿಂಗ್ ಅಂತೂ ತೋರಿಸ್ತಾ ಇದೆ, ಬಟ್ ಜುಪಿಟರ್ ಸಪೋರ್ಟ್ ಮಾಡ್ತಿದೆ. ನಿಮ್ ಚಾರ್ಟ್ ಅಲ್ಲಿ ಹೇಗಿದೆ ನೋಡ್ಬೇಕಲ್ವಾ. ಟ್ರಾನ್ಸಿಟ್ ಅಂತೂ ಸಪೋರ್ಟ್ ಮಾಡ್ತಿದೆ, ಕ್ಲಿಯರ್. ಅಂಡ್ 6ನೇ ಮನೆ ಮೇಲೆ ಸಾರಿ 5ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಅಥವಾ ಮಕ್ಕಳಿಗೋಸ್ಕರ ಒಂದಷ್ಟು ಖರ್ಚು, ಹ್ಯಾಪಿ ಮೂಮೆಂಟ್, ಮನೇಲಿ ಶುಭ ಕಾರ್ಯಗಳು. ಸೊ ಮೇ ಬಿ ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗಿರಬಹುದು, ಹೊಸ ಅಂಗಡಿ ಅಥವಾ ಸೊ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ತೋರಿಸ್ತಾ ಇದೆ. ಚೆನ್ನಾಗಿದೆ, ವೆರಿ ಗುಡ್ ಈ ವಿಚಾರದಲ್ಲಿ. ನೆಕ್ಸ್ಟ್, ರೆಮಿಡೀಸು ವೈಯಕ್ತಿಕ ಜಾತಕಕ್ಕೆ ಹೋಗಿ ಹಂಗೆ ತಗೊಳಕ್ಕೆ ಹೋಗ್ಬೇಡಿ, ತಪ್ಪಾಗುತ್ತೆ ಅಥವಾ ಇಂಪ್ಯಾಕ್ಟ್ ಬೇರೆ ಆಗ್ಬಿಡುತ್ತೆ. ಖಂಡಿತ ಕನ್ಯಾ ಲಗ್ನಕ್ಕೆ ಬರೋಣ. 10ನೇ ಮನೆಯಲ್ಲಿ ಕೂತಿದ್ದಾರೆ ಗುರು, 4 ಮತ್ತು 7ನೇ ಮನೆ ಅಧಿಪತಿ 10ರಲ್ಲಿ. ಸೊ 4ನೇ ಮನೆ ಅಧಿಪತಿ 10ರಲ್ಲಿ ಕೆಲಸದಿಂದ ಲೋನ್ ತಗೊಂಡು ಪ್ರಾಪರ್ಟಿನೋ ಸೈಟೋ ವೆಹಿಕಲ್ ತಗೊಳ್ಳೋದು ತೋರಿಸ್ತಿದೆ. ಅಥವಾ ನಿಮ್ಮ ತಾಯಿ ವಿಚಾರವಾಗಿ ನೀವೇನೋ ಒಂದು ಒಳ್ಳೆ ರೀತಿ ಅವ್ರಿಗೇನಾದ್ರು ಜ್ಯುವೆಲರಿ ಗಿಫ್ಟ್ ಮಾಡೋದು ಅಥವಾ ಒಂದು ದೇವಸ್ಥಾನಗಳಿಗೆ ಧರ್ಮ ಕಾರ್ಯಗಳಿಗೆ ಕರ್ಕೊಂಡು ಹೋಗೋದು ತೋರಿಸ್ತಾ ಇದೆ. ಶಿವನ ದೇವಸ್ಥಾನಕ್ಕೆ ಹೋಗೋದು ಹೈಲಿ ತೋರಿಸ್ತಿದೆ, ಅಥವಾ ಎನಿ ಜ್ಯೋತಿರ್ಲಿಂಗಸ್ ಕೂಡ ತಗೋತೀವಿ. 2ನೇ ವಿಚಾರ, 7ನೇ ಮನೆ ಅಧಿಪತಿ 10ರಲ್ಲಿ ದೃಷ್ಟಿ 2ನೇ ಮನೆ ಮೇಲೆ, 4ನೇ ಮನೆ ಮೇಲೆ, ಹಾಗೆ ನಿಮ್ಗೆ 6ನೇ ಮನೆ ಮೇಲೆ. ಖಂಡಿತವಾಗಿಯೂ ಕುಟುಂಬದಲ್ಲಿ ಒಂದು ಇನ್ಕಮ್ ಜಾಸ್ತಿ ಆಗುತ್ತೆ, ಸೆಲೆಬ್ರೇಷನ್ಸ್ ಜಾಸ್ತಿ ಆಗುತ್ತೆ, ನೀವೇ ಜವಾಬ್ದಾರಿ ಜಾಸ್ತಿ ಅಥವಾ ನಿಮಗೆ ಜವಾಬ್ದಾರಿ ಜಾಸ್ತಿ. 10ನೇ ಮನೆ ಗುರು ನೀಚ, ಬಟ್ ದೃಷ್ಟಿ ಚೆನ್ನಾಗಿದೆ ಅಲ್ವಾ. ಹಾಗೆ 7ನೇ ಮನೆ ಅಧಿಪತಿ 10ರಲ್ಲಿ ಇರೋದ್ರಿಂದ ಸೊ ಕೆಲಸದ ಹತ್ರ ಯಾರಾದ್ರೂ ಹುಡುಗಿ ಸೆಟ್ ಆಗಿ ಹುಡುಗ ಸೆಟ್ ಆಗಿ ಮದ್ವೆ ಆಗೋ ಕಾಂಬಿನೇಷನ್ಸ್ ಕೂಡ ತೋರಿಸ್ತಾ ಇದೆ. 7th ಲಾರ್ಡ್ ತಗೊಂಡಿದ್ದೀನಿ, 7th ಹೌಸಲ್ಲಿ ಸ್ಯಾಟರ್ನ್ ಇಂದ ಇರ್ಲಿ ಬಿಡಿ, ಅವ್ರೇನ್ ಮಾಡೋದಿಲ್ಲ. ಸೊ ಹಾಗಾಗಿ 2ನೇದು, ಜುಪಿಟರ್ 2nd ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಕುಟುಂಬದಲ್ಲಿ ತುಂಬಾನೇ ಒಳ್ಳೆ ಸಮಯ ಅಂತ ಹೇಳ್ಬೋದು. ಸಡನ್ ಆಗಿ ಸೇವಿಂಗ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾವ ವಿಚಾರದಲ್ಲಿ ಇನ್ಕ್ರೀಸ್ ಆಗಬಹುದು? ಲೋನ್, ಹಿಂದೆ ನೀವು ಕೊಟ್ಟಿರೋ ಲೋನ್ ವಾಪಸ್ ಬರ್ಬೋದು, ಅಥವಾ ಅಪ್ಲೈ ಮಾಡಿರೋ ಲೋನ್ ಬರಬಹುದು, ಅಥವಾ ಸೊ ನಿಮ್ಮ ಒಂದು ಕೆಲಸದಲ್ಲಿ ಪ್ರಮೋಷನ್ ಆಗಬಹುದು. ಇದೆಲ್ಲವೂ ತೋರಿಸ್ತಾ ಇದೆ, ವೆರಿ ಗುಡ್. ಒಟ್ನಲ್ಲಿ ನೇಮ್ ಫೇಮ್ ಹೈಲಿ ತೋರಿಸ್ತಾ ಇದೆ, ವೆರಿ ಗುಡ್ ಪೀರಿಯಡ್ ಆಫ್ ಟೈಮ್ ಅಂತಾನೆ ನಾವು ಇಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್, ತುಲಾ ಲಗ್ನಕ್ಕೆ ಬರೋಣ. 3 ಮತ್ತು 6ನೇ ಮನೆ ಅಧಿಪತಿ 9ರಲ್ಲಿ ಕೂತ್ಕೋತಿದ್ದಾರೆ. ಕೂತ್ಕೊಳ್ಳೋದಕ್ಕಿಂತ ನೋಡೋದು ಅಗೇನ್ ಇಂಪಾರ್ಟೆಂಟ್. ಲಗ್ನ ನೋಡ್ತಾ ಇದ್ದಾರೆ, 3ನೇ ಮನೆ ನೋಡ್ತಾ ಇದ್ದಾರೆ, ಹಾಗೆ 5ನೇ ಮನೆ ನೋಡ್ತಾ ಇದ್ದಾರೆ. 1 3 5. ಸೊ ವೆರಿ ಸಿಂಪಲ್. ತುಲಾ ಲಗ್ನದವ್ರಿಗೆ ಸ್ಟ್ರೆಸ್ ಅಂತೂ ಜಾಸ್ತಿ ಇರುತ್ತೆ, ಅದಂತೂ ಕ್ಲಿಯರ್. ಸೊ ಲಗ್ನನ ಜುಪಿಟರ್ ನೋಡಿದಾಗ ಓವರ್ ಸ್ಟ್ರೆಸ್ ತಗೋತೀವಿ. ಸೊ ವರ್ಕಿಂಗ್ ಅಲ್ಲಿ ಯಾವ್ಯಾವ ವಿಚಾರಕ್ಕೆ ಸ್ಟ್ರೆಸ್ಸು? 3ನೇ ಮನೆ ವಿಚಾರವಾಗಿ ಯಾವುದೋ ಪೇಪರ್ ವರ್ಕ್, ಕಮ್ಯುನಿಕೇಶನ್, ಮೀಟಿಂಗು, ಅಥವಾ ಸಿಗ್ನೇಚರು, ಬ್ಯಾಂಕ್ ರಿಲೇಟೆಡ್ ವರ್ಕ್ಸ್, ಟ್ರಾವೆಲಿಂಗ್ ರಿಲೇಟೆಡ್ ವರ್ಕ್ಸ್. ಅಗೇನ್ ಲಗ್ನದಿಂದ ನಿಮ್ಗೆ 3 ಮತ್ತೆ 5ನೇ ಮನೆ ಮೇಲೆ ದೃಷ್ಟಿ ಕೂಡ ಹಾಕ್ತಾ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಮಕ್ಕಳನ್ನ ಬೇರೆ ಕಡೆ ಜಾಯಿನ್ ಮಾಡಿಸ್ಬೇಕು, ಎಜುಕೇಶನ್ ವಿಚಾರವಾಗಿ ಮಕ್ಕಳಿಗೆ ಮದುವೆ, ಮಕ್ಕಳಿಗೆ ಮಕ್ಕಳು, ಮಕ್ಕಳಿಗೆ ಒಂದು ಸೆಲೆಬ್ರೇಷನ್, ಮಕ್ಕಳಿಗೋಸ್ಕರ ನೀವು ಅವ್ರ ಜೊತೆ ಹೋಗಿ ಉಳ್ಕೊಳ್ಳೋದು, ಎಜುಕೇಶನ್ ವಿಚಾರವಾಗಿ ಅಥವಾ ಮಕ್ಕಳ ಸ್ಪೋರ್ಟ್ಸ್ ವಿಚಾರವಾಗಿ ನೀವು ಅವ್ರ ಜೊತೆ ಟ್ರಾವೆಲಿಂಗ್ ಮಾಡೋದು, ಸ್ಮಾಲ್ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಸೊ 5th ಹೌಸ್ ತುಂಬಾನೇ ಚೆನ್ನಾಗಿದೆ, ಪೂರ್ವ ಪುಣ್ಯ ಲಕ್ ಅನ್ನೋದು ನಿಮಗೂ ಕೂಡ ಸೊ ಕ್ಲಿಯರ್ ಆಗಿದೆ. ಬಟ್ ಹೆಲ್ತ್ ಒಂದೇ ಸಪೋರ್ಟ್ ಮಾಡ್ತಿಲ್ಲ. ಹೆಲ್ತ್ ನೋಡ್ಕೊಳ್ಳಿ, ಯಾಕೆ ಅಂತ ಹೇಳಿದ್ರೆ ಲಗ್ನನ ಗುರು ನೋಡಿದಾಗ ಅವ್ನು ಡೆವಲಪ್ ಮಾಡ್ತಾನೆ ನಿಜ, ಬಟ್ ಓವರ್ ಸ್ಟ್ರೆಸ್, ಓವರ್ ಬ್ರೀತಿಂಗ್ ಇಶ್ಯೂಸ್ ಅಥವಾ ಟೆನ್ಷನ್ ಹೈಲಿ ತಗೊಳ್ಳೋದು, ಅಥವಾ ಸೊ ಫ್ರಸ್ಟ್ರೇಷನ್ ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಹೆಲ್ತ್ ಒಂಚೂರು ನೋಡ್ಕೋಬೇಕಾಗುತ್ತೆ. ರಿಮೈನಿಂಗ್ ಪಾರ್ಟ್ಸ್ ಅಲ್ಲಿ ಗುಡ್. ನೆಕ್ಸ್ಟ್, ವೃಶ್ಚಿಕಕ್ಕೆ ಬರೋಣ. ವೃಶ್ಚಿಕದವರಿಗೆ ಹೇಗಿದೆ ಅಂತ ಹೇಳಿ. ಡೆಫಿನೆಟ್ಲಿ 2 ಮತ್ತು 5ನೇ ಮನೆ ಅಧಿಪತಿ 8ರಲ್ಲಿ ಕೂತ್ಕೋತಾ ಇರೋದ್ರಿಂದ ಕೂತ್ಕೊಳ್ಳಿ, ತೊಂದರೆ ಇಲ್ಲ. 8ನೇ ಮನೆಗೆ ಸಂಬಂಧಪಟ್ಟಿದ್ದು ಸಮ್ ಪೆಂಡಿಂಗ್ ಕರ್ಮ ಇರುತ್ತೆ, ಕ್ಲಿಯರ್ ಮಾಡ್ತೀರಾ. ಅತ್ತೆ ಮನೆದು ಅಥವಾ ಪ್ರಾಪರ್ಟಿದು ಅಥವಾ ಹಿಡನ್ನು ಯಾರಾದ್ರೂ ಬಾರ್ ಅಂಡ್ ರೆಸ್ಟೋರೆಂಟು, ಸೊ ಆಯಿಲ್ ರಿಲೇಟೆಡ್ ಬಿಸ್ನೆಸಸ್, ಪೆಟ್ರೋಲ್ ಬಂಕ್, ಸೊ ಆಲ್ ಕೈಂಡ್ ಆಫ್ ಆಯಿಲ್ಸ್, ಈ ತರ ಏನಾದ್ರು ನಡೆಸ್ತಿದ್ರೆ ಖಂಡಿತ ಅದು ಫೇವರಬಲ್ ಆಗಿದೆ. ಬಟ್ 8ನೇ ಮನೆ ಅಂತ ಹೇಳಿದ್ರೆ ಹಿಡನ್ ಎನಿಮೀಸ್ ಕೂಡ ಅಥವಾ ಲಾಂಗ್ ಟರ್ಮ್ ಅಥವಾ ಪೇಯ್ನ್. 8ನೇ ಮನೆ ಯಾವತ್ತಿದ್ರು 8ನೇ ಮನೆನೆ. ಸೊ ಹಾಗಾಗಿ ಕೂತ್ಕೋತಾ ಇರೋ ಮನೆ ಜೂನ್ ವರ್ಗೂ ಫೇವರಬಲ್ ಇಲ್ಲ. ಆದರೆ
ನೋಡ್ತಾ ಇರೋ ಮನೆಗಳಲ್ಲಿ ಫೇವರಬಲ್. ಬಟ್ ನೋಡ್ತಾ ಇರೋ ಮನೆ ಯಾವ್ದ್ಯಾವ್ದು? 12ನೇ ಮನೆ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ, 4ನೇ ಮನೆ ಮೇಲೆ ದೃಷ್ಟಿ. ಸೊ ಹಾಗಾಗಿ ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕುಟುಂಬಕ್ಕೋಸ್ಕರ ಖರ್ಚು ಮಾಡೋ ಪೀರಿಯಡ್ ಅಂದ್ರೆ ಇದೇನೆ. ಮಾಡಿ. ಅದೇ ನಿಮ್ಮ ಕರ್ಮ. 2 ಮತ್ತು 5ನೇ ಮನೆ ಅಧಿಪತಿ 8ರಲ್ಲಿ ಕೂತ್ಕೋತಾ ಇದ್ದಾರೆ. ನೋಡೋದೆಲ್ಲಿ? 12ನೇ ಮನೆ ಮೇಲೆ, 2ನೇ ಮನೆ ಮೇಲೆ, 4ನೇ ಮನೆ ಮೇಲೆ. ಅದರ ಅರ್ಥ 2, 4, 12 ಆಕ್ಟಿವೇಟ್ ಆಗಿದೆ. ವೆರಿ ಸಿಂಪಲ್. ನಿಮ್ಮಿಂದ ಯಾರಿಗೋ ಮನೆ ಕಟ್ಕೊಡ್ಬೇಕಾಗಿರುತ್ತೆ, ಅಥವಾ ಮನೆಗೆ ಸಂಬಂಧಪಟ್ಟಂತ ಒಂದು ಸಹಾಯ ನಿಮ್ಮಿಂದ ಆಗ್ತಾ ಇರುತ್ತೆ ಪಬ್ಲಿಕ್ ಅಲ್ಲಿ, ಅಥವಾ ಮದರ್ ಫ್ಯಾಮಿಲಿ ಕಡೆ ಸಪೋರ್ಟಿಂಗ್ ತೋರಿಸ್ತಾ ಇದೆ. ಸಮಾಜದಲ್ಲಿ ಏನೋ ಒಂದು ಸೇವೆ ನಿಮ್ಮಿಂದ, ಒಂದು ದೇವಸ್ಥಾನನೋ ಅಥವಾ ಏನಾದ್ರೂ ಒಂದು ವ್ಯವಸ್ಥೆ ತೋರಿಸ್ತಾ ಇದೆ. ನೀರಿನ ವ್ಯವಸ್ಥೆ ಆಗಿರಬಹುದು, ಟ್ಯಾಂಕ್ಸ್, ವಾಟರ್ ಟ್ಯಾಂಕ್ಸ್, ಈ ತರ. ಸೊ ಅದನ್ನ ಮಾಡಿ. ಎರಡನೇದು, 5ನೇ ದೃಷ್ಟಿ 12ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ವಿಪರೀತ ಖರ್ಚು. ಒಳ್ಳೆಯ ಉದ್ದೇಶಕ್ಕಾಗಿ. ಯಾವ ವಿಚಾರಕ್ಕಾಗಿ? ಮಕ್ಕಳಿಗೆ ಮದುವೆಗೆ ನೀವು ಹಣ ಖರ್ಚು ಮಾಡೋದು, ಎಜುಕೇಶನ್ಗೆ ಖರ್ಚು ಮಾಡೋದು, ಫಾರಿನ್ ಟ್ರಾವೆಲ್ಗೆ ಖರ್ಚು ಮಾಡೋದು, ಫಾರಿನ್ ಅಲ್ಲಿ ಸೆಟ್ಲ್ ಆಗೋ ವಿಚಾರಕ್ಕೆ ಖರ್ಚು ಮಾಡೋದು, ಸೊ ಜ್ಯುವೆಲರಿ ಪರ್ಚೇಸ್ ಮಾಡೋದು, ಲಕ್ಸುರಿ ವೆಹಿಕಲ್ಸ್, ಲಕ್ಸುರಿ ಬ್ರ್ಯಾಂಡ್ಗೆ ಖರ್ಚು ಮಾಡೋದು ತೋರಿಸ್ತಾ ಇದೆ. ಒಳ್ಳೆ ರೀತಿ ಖರ್ಚು. ದುಡ್ಡು ಇರೋರ್ಗೆ ಖರ್ಚು ಒಳ್ಳೆ ರೀತಿ, ಇಲ್ಲದೆ ಇರೋರು ಏನ್ ಮಾಡೋದು? ಸೊ ಅದೇ ವಿಷಯ. ಸೊ ಹಾಗಾಗಿ ಖರ್ಚು ವಿಪರೀತ ತೋರಿಸ್ತಾ ಇದೆ. ಮತ್ತೆ ಸೆಕೆಂಡ್ ಹೌಸ್ ಮೇಲೆ ಬರೀ 25% ಅಲ್ವಾ? ಸೊ ಹಾಗಾಗಿ ಬರೋದು ಕಡಿಮೆ, ಖರ್ಚು ಜಾಸ್ತಿ. ಸೊ ಮಾಡಿ. ಅಗೈನ್ 4th ಹೌಸಲ್ಲಿ ಆಲ್ರೆಡಿ ರಾಹು ಇದ್ದಾರೆ, ಜುಪಿಟರ್ ನೋಡ್ತಾ ಇದ್ದಾರೆ. ಅಗೈನ್ ನಾನು ನಿಮ್ಗೆ ಹೇಳಿದ್ದೀನಿ, ನಿಮ್ಮ ಬಜೆಟ್ಗೆ ಮೀರಿ ನಿಮ್ದೊಂದು 50 ಲಕ್ಷ ಇದ್ರೆ ಬಜೆಟ್, ಅದು 1.5 CRಗೆ ಹೋಗೋ ಸಾಧ್ಯತೆ ಇದೆ. ಸೊ ಬಿ ಕೇರ್ಫುಲ್ ಪ್ರಾಪರ್ಟಿ ವಿಚಾರದಲ್ಲಿ. ಅಥವಾ ಈಗ ಫಾರ್ ಎಕ್ಸಾಂಪಲ್ ಫೋನ್, ನಿಮ್ಗೆ 1 ಲ್ಯಾಕ್ ಫೋನ್ ಐಫೋನ್ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಕೂಡ ಶೋ ಅಪ್ ಆಗಿರಬಹುದು, ಅಥವಾ ನಿಮ್ಮ ಹ್ಯಾಪಿನೆಸ್ ಆಗಿರಬಹುದು, ಅಥವಾ ನಿಮ್ದೊಂದು ಡ್ರೀಮ್ ಆಗಿರಬಹುದು. ಸೊ ಅರೌಂಡ್ 1 ಲ್ಯಾಕ್ ವರ್ಗೂ ತಗೊಳ್ಳೋದು. ಆಮೇಲೆ ಫೀಲ್ ಆಗ್ತೀರಾ, ಗಿಲ್ಟಿ ಫೀಲ್ ಆಗ್ತೀರಾ. ಸೊ ನನ್ಗೆ ಅವಶ್ಯಕತೆ ಇರ್ಲಿಲ್ಲ ಅಂತ ಆಮೇಲೆ ಫೀಲ್ ಆಗ್ತೀರಾ, ಸಾಲ ಜಾಸ್ತಿ ಆದಾಗ. 8ನೇ ಮನೆ ಅಲ್ವಾ? ಟ್ರಾನ್ಸ್ಫಾರ್ಮೇಶನ್, ಹಿಡನ್, ಸೊ ಡಾರ್ಕ್ನೆಸ್, ಸೊ ಪೇಯ್ನ್ ಇದ್ದೇ ಇರುತ್ತೆ. ಒಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಹಾಗೆ ಯಾರಿಗಾದ್ರೂ ಬಾಡಿನಲ್ಲಿ ಲೆಫ್ಟ್ ಪಾರ್ಟ್ ಏನಾದ್ರೂ ಪೇಯ್ನ್ ಜಾಸ್ತಿ ಬರ್ತಾ ಇದೆ, ಅಥವಾ ನರ್ವ್ಸ್ ರಿಲೇಟೆಡ್ ಆಗಿರಬಹುದು, ಬ್ಯಾಕ್ ಪೇಯ್ನ್, ಹ್ಯಾಂಡ್ ಪೇಯ್ನ್, ಈ ತರ ಪೇಯ್ನ್ಸ್ ಏನಾದ್ರೂ ಜಾಸ್ತಿ ಬರ್ತಾ ಇದೆ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂದ್ರೆ ಒಂದ್ಸರಿ ಬಾಡಿ ಚೆಕಪ್ ಖಂಡಿತ ಮಾಡಿಸ್ಕೊಳ್ಳಿ. ಹಾಸ್ಪಿಟಲ್ ಅವಶ್ಯಕತೆ ಇದೆ. ನೆಕ್ಸ್ಟ್ ನಾವು ಧನುರ್ಗೆ ಹೋಗೋಣ. ಧನುರ್ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ, ಗುರುವಿನ ಒಂದು ರೆಟ್ರೋಗ್ರೇಡ್ ಪೀರಿಯಡ್ ಜೂನ್ 2ನೇ ತಾರೀಕ್ವರೆಗೂ. ಲಗ್ನಾಧಿಪತಿ ಮತ್ತೆ 4ನೇ ಮನೆ ಅಧಿಪತಿ 7ರಲ್ಲಿ ಕೂತ್ಕೋತಾ ಇರೋದು. ಸೊ ಕಂಪ್ಲೀಟ್ ಆಗಿ ಕೇಂದ್ರ ಆಕ್ಟಿವೇಟ್ ಆಗಿದೆ. ಸೊ ಕೇಂದ್ರ ದ ಮೋಸ್ಟ್ ಪವರ್ಫುಲ್ ಪಿಲ್ಲರ್ಸ್ 1, 4, 7, 10 ಕೇಂದ್ರ. ಸೊ ಹಾಗಾಗಿ ಓಕೆ, ನೋಡೋ ಮನೆ ಎಲ್ಲೆಲ್ಲಿ ನೋಡ್ತಿದ್ದಾರೆ? 11th ಹೌಸ್, ಲಗ್ನ, 3rd ಹೌಸ್. ಸೊ ಸಿಂಪಲ್ ಆಗಿ ಇವ್ರಿಗೆ 3ನೇ ಮನೆ, ಲಗ್ನ ಮತ್ತೆ 11ನೇ ಮನೆ ನೋಡ್ತಿದ್ದಾರೆ. ಯಾರಾದ್ರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್, ಟ್ರಾವೆಲ್ ಬಿಸ್ನೆಸ್, ಸ್ಪೋರ್ಟ್ಸ್ ಅಲ್ಲಿ, ಮೀಡಿಯಾದಲ್ಲಿ, ಬರಹಗಾರರು, ಟೀಚರ್ಸ್, ಇವ್ರು ಯಾರಾದ್ರೂ ಇದ್ರೆ ತುಂಬಾನೇ ಒಳ್ಳೆ ಪೀರಿಯಡ್ ಆಫ್ ಟೈಮ್. ಓಕೆ, ಇವ್ರು ಯಾರು ಇಲ್ಲ, ಹೌಸ್ ವೈಫ್ ಇದ್ದಾರೆ, ನಿಮಗೂ ಕೂಡ ಲಾಭ ಅಧಿಕವಾಗಿ ತೋರಿಸ್ತಾ ಇದೆ. ಯಾವ ವಿಚಾರವಾಗಿ? 7ನೇ ಮನೇಲಿ ಕೂತ್ಕೊಂಡು 11ನೇ ಮನೆ, ಲಗ್ನ, 3ನೇ ಮನೆ. ಹಿಂದೆ ಯಾರಿಗೋ ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ ವಾಪಸ್ ಬರ್ತಾ ಇದೆ, ಅಥವಾ ನೀವು ಮಾಡಿರುವಂತಹ ಹಾರ್ಡ್ ವರ್ಕ್ಗೆ ನಿಮ್ಗೀಗ ಸ್ಟಾರ್ಸ್ ಸಿಗ್ತಾ ಇದೆ. ಸೊ 3ನೇ ಮನೆ ದಶನು ಹಾಗೇನೆ, ಹಾರ್ಡ್ ವರ್ಕ್ ತುಂಬಾ ಇರುತ್ತಲ್ಲ. ಸೊ ಹಾಗಾಗಿ ಹಿಂದೆ ನೀವು ಹಾಕಿರೋ ಎಫರ್ಟ್, ನೀವು ಕೊಟ್ಟಿರುವಂತಹ ಮಾಹಿತಿ, ಅಥವಾ ನಿಮ್ಮ ಒಂದು ಸಜೆಷನ್ ತಗೊಂಡು ಯಾರಾದ್ರೂ ತುಂಬಾ ಅವ್ರಿಗೆ ಒಳ್ಳೇದಾಗಿರೋದು. ಸೊ ಈ ತರ ಎಲ್ಲ ಏನು ತೋರಿಸ್ತಾ ಇದೆ. ಲಾಭ ಮೇ ಬಿ ನೀವು ಕೇಳಿರೋದಿಲ್ಲ, ಅವರೇ ಬಂದು ಸಹಾಯ ಮಾಡಿರಬಹುದು, ಅಥವಾ ನೀವು ಆ ಪೀರಿಯಡ್ ಅಲ್ಲಿ ಅವರ ಕಷ್ಟಕ್ಕೆ ನೀವು ಹೆಲ್ಪ್ ಆಗಿರ್ತೀರ ನಿಮಗೆ, ಇವಾಗ ಅವರು ಸೊ ನೆನೆಸ್ಕೊಂಡು ವಾಪಸ್ ಮಾಡುವ ಸಾಧ್ಯತೆ ಕೂಡ ಇದೆ. ಆಕ್ಚುಲಿ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ಹಾಗೆ ತಮ್ಮ ಅಥವಾ ತಂಗಿಯಂದಿರ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಇದು ಕ್ಲಿಯರ್ ಆಗುತ್ತೆ. ಬಟ್ ರಾಹು ಇದಾರೆ, ಕ್ಲಿಯರ್ ಆಗಲ್ಲ, ಎಕ್ಸ್ಪಾಂಡ್ ಆಗುತ್ತೆ. ಸುಮ್ನೆ ಮೇಲೆ ಓಕೆ ಅಂತ ಅನ್ಸ್ಬೋದು, ಬಟ್ ಒಳಗಡೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅಕ್ಕಪಕ್ಕ 3ನೇ ಮನೆ ಅಕ್ಕಪಕ್ಕ ನೈಬರ್ಸ್ ಮನೆ ಅಂತ ಹೇಳ್ತೀವಿ. ಅವರಿಂದ ಸ್ವಲ್ಪ ಅನ್ವಾಂಟೆಡ್ ಇರಿಟೇಷನ್, ಅಥವಾ ಈ ಒಂದು ಏನ್ ಹೇಳ್ತೀವಿ, ಶೋ ಅಪ್ ಅಂತ ಹೇಳ್ತೀವ, ಅಥವಾ ಗಾಸಿಪ್ಸ್ ಅಂತ ಹೇಳ್ತೀವ, ಇದೊಂಚೂರು ತೋರಿಸ್ತಾ ಇದೆ. ಹಾಗಾಗಿ ನೀವು ನೋಡ್ಕೊಳ್ಳಿ, ಆ ಡಿಪಾರ್ಟ್ಮೆಂಟ್ ನ ಸೈಡ್ಗೆ ಇಟ್ಬಿಡಿ. ಅದರ್ವೈಸ್ ವೆರಿ ಗುಡ್. ನೆಕ್ಸ್ಟ್ ಮಕರ. ಮಕರ ಲಗ್ನದವರಿಗೆ 3ನೇ ಮನೆಯ ಅಧಿಪತಿ ಮತ್ತೆ 12ನೇ ಮನೆಯ ಅಧಿಪತಿ ಹೋಗಿ ಕೂತ್ಕೋತಾ ಇರೋದು 6ರಲ್ಲಿ. 3, 12, 6. ಓಕೆ, ನೋ ಪ್ರಾಬ್ಲಮ್. 6ನೇ ಮನೆ ಗುರು ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನೋಡೋ ಮನೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೆಕೆಂಡ್ ಹೌಸ್ ಆಸ್ಪೆಕ್ಟ್ ಆಗ್ತಾ ಇದ್ದಾರೆ, 10ನೇ ಮನೆ ಆಸ್ಪೆಕ್ಟ್ ಆಗ್ತಾ ಇದ್ದಾರೆ, ನೆಕ್ಸ್ಟ್ 12ನೇ ಮನೆ. ಸೊ ಇದರರ್ಥ ಏನು ಅಂದ್ರೆ 6ನೇ ಮನೆ ಗುರು ಕೂತ್ಕೊಂಡು ಹೆಲ್ತ್ ಇಶ್ಯೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಾನು ಹೇಳಿದ್ದೀನಿ ನಿಮ್ಗೆ, ಥೈರಾಯ್ಡ್ ಯಾರಿಗಾದ್ರೂ ಇದೆ ಚೆಕ್ ಮಾಡಿಸ್ಕೊಳ್ಳಿ, ಸ್ಪೈನಲ್ ಕಾರ್ಡ್, ಬ್ಯಾಕ್ ಪೈನು, ಸೊ ಈ ತರ ಎಲ್ಲ ಇದ್ರೂ ಇದೆ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅದೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್
ದೃಷ್ಟಿ. ದೃಷ್ಟಿ ಎಲ್ಲೆಲ್ಲಿ ಆಗ್ತಾ ಇದೆ? 10ನೇ ಮನೆ ಮೇಲೆ ದೃಷ್ಟಿ. ಸಡನ್ ಆಗಿ ಜಾಬಲ್ಲಿ ಪ್ರಮೋಷನ್, ಜಾಬ್ ಹತ್ರ ನೇಮು, ಫೇಮು, ಜಾಬ್ ಇಲ್ದೇ ಇರೋರಿಗೆ ಜಾಬ್ ಆಗುವ ಸಾಧ್ಯತೆ, ಜಾಬ್ ಇರೋರಿಗೆ ಪ್ರಮೋಷನ್, ಪ್ರಮೋಷನ್ ಅಲ್ಲಿ ಆಲ್ರೆಡಿ ಇರೋರಿಗೆ ಟ್ರಾನ್ಸ್‌ಫರ್. 12ನೇ ಮನೆ ಕೂಡ ಆಕ್ಟಿವೇಟ್ ಆಗಿದೆ. ನೀವು ಕೇಳೋ ಪ್ಲೇಸ್‌ಗೆ, ನಿಮ್ಗೆ ಇಷ್ಟ ಆಗೋ ಪ್ಲೇಸ್‌ಗೆ. ಎರಡನೇದು 9ರ ದೃಷ್ಟಿ 2ನೇ ಮನೆ ಮೇಲೆ ಹಾಕ್ತಾ ಇರೋದ್ರಿಂದ ಲಕ್ಕಿಲಿ ಸೊ ಒಂದು ದೇವಿಯ ಅನುಗ್ರಹ ನಿಮ್ಗೆ ಇರೋದ್ರಿಂದ ಖಂಡಿತ ಸೊ ಒಂದು ಹಣದ ವ್ಯವಸ್ಥೆ ತೋರಿಸ್ತಾ ಇದೆ ಅಥವಾ ಫ್ಲೋ ಆಫ್ ಮನಿ ಎಕ್ಸ್ಪಾಂಡ್ ಆಗುತ್ತೆ. ಸೆಕೆಂಡ್ ಹೌಸ್ ರಾಹು ಕೂಡ ಇರೋದ್ರಿಂದ ಹಣಕ್ಕೆ ಒಳ್ಳೆ ಟೈಮು. ಸೊ ಅಂಡ್ ಸೇವಿಂಗ್ಸ್ ಕೂಡ ಜಾಸ್ತಿ ಮಾಡ್ತೀರಾ. ಮೇ ಬಿ ಶೇರ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿರ್ಬೋದು. ಸೊ ನಿಮ್ದು ಏನು ಪ್ಲಾನ್ ಇದೆಯೋ ಅಲ್ಲಿ ಆಕ್ಚುಲಿ ವೆರಿ ಗುಡ್. ಈ ಲಗ್ನದವ್ರಿಗೂ ಕೂಡ ಗುರು ಈ ಬಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ರೆಟ್ರೋಗ್ರೇಡ್ ಆಗಿ ಜೂನ್ 2ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ. ಮಾರ್ಚ್ ಎಂಡಿಂಗ್ ಅಲ್ಲಿ ರೆಟ್ರೋಗ್ರೇಡ್ ಮುಗಿಯುತ್ತೆ. ಜೂನ್ 2ನೇ ತಾರೀಕುವರೆಗೂ ಈ ಫಲಗಳು ಇದ್ದೇ ಇರುತ್ತೆ. 6ನೇ ಮನೆ ಗುರು ಇದ್ದಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಯಾರಾದ್ರೂ ಜೈಲಲ್ಲಿ ಇದ್ದೀರಾ ಅಥವಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀರಾ ಅಥವಾ ನೇವಿನಲ್ಲಿ ಕೆಲಸ ಅಂದ್ರೆ ಶಿಪ್ಪಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮಗಳಿಗೆ ತುಂಬಾ ಚೆನ್ನಾಗಿದೆ. ಅದನ್ನು ಹೊರತುಪಡಿಸಿ ಲಾಯರ್ಸ್‌ಗೆ, ಜಡ್ಜ್‌ಗಳಿಗೆ, ವಾದ ಮಾಡೋದು, 6th ಹೌಸ್ ಡೈಲಿ ರುಟೀನು, ಸರ್ವಿಸ್ ಮಾಡೋರ್ಗೆ, ಪೊಲೀಸವ್ರಿಗೆ, ಸೊ ಈ ಥರ ರೆಗ್ಯುಲರ್ ಬೇಸಿಸ್ ದಿನನಿತ್ಯ ಕೆಲಸದವ್ರಿಗೆ ತುಂಬಾನೇ ಚೆನ್ನಾಗಿದೆ. ಕಾಂಪಿಟೇಷನ್ ಎಕ್ಸಾಮ್ಸ್ ಏನಾದರೂ ಇದ್ರೆ ವಿನ್ ಆಗೋದು ಹೈಲಿ ತೋರಿಸ್ತಾ ಇದೆ ನೋಡಿ. ದಶ, ಭುಕ್ತಿ, ಅಂತರ್ಭುಕ್ತಿ ಸಪೋರ್ಟ್ ಮಾಡಬೇಕು. ಆಗ ಸಪೋರ್ಟ್ ತೋರಿಸ್ತಾ ಇದೆ. ಸೊ ವೆರಿ ಗುಡ್. ನೆಕ್ಸ್ಟ್ ಕುಂಭಕ್ಕೆ ಬರೋಣ. ಕುಂಭಕ್ಕೆ 2 ಮತ್ತು 11ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದು ಇಲ್ಲಿ 5ನೇ ಮನೆಯಲ್ಲಿ ರೆಟ್ರೋ. ರೆಟ್ರೋ ಆದ್ರೂ ಹಿಂದಿನ ಮನೆ ಫಲ ಕೊಟ್ರು ಕೂಡ ವೆರಿ ಗುಡ್ ಅಲ್ವಾ? ಸೊ ಲಗ್ನ ನೋಡ್ತಾ ಇದ್ದಾರೆ, 11ನೇ ಮನೆ ನೋಡ್ತಾ ಇದ್ದಾರೆ, 9ನೇ ಮನೆ ನೋಡ್ತಾ ಇದ್ದಾರೆ. ಫೈನಲಿ ಕುಂಭ ಲಗ್ನದವರಿಗೆ ಲಕ್ ಅನ್ನೋದು ನಿಮ್ ಪರವಾಗಿ ಇದೆ. ಲಾಕ್ ಅಲ್ಲ, ಲಕ್. ಸೊ ಲಕ್ ಅನ್ನೋದು ನಿಮ್ ಪರವಾಗಿ ಇದೆ. ಯಾವ ವಿಚಾರವಾಗಿ? ಮದುವೆ ವಿಚಾರವಾಗಿ, ಹೈಯರ್ ಎಜುಕೇಶನ್ ವಿಚಾರವಾಗಿ, ಟ್ರಾವೆಲಿಂಗ್ ವಿಚಾರವಾಗಿ, ಇನ್ಕಮ್ ವಿಚಾರವಾಗಿ, ಸ್ಟಕ್ಡ್ ಮನಿ ವಿಚಾರವಾಗಿ. ಸೊ ಖಂಡಿತ ಹ್ಯಾಪಿ ಮೂಮೆಂಟ್. ಹಾಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇತ್ತು ಅಥವಾ ಲಗ್ನದಲ್ಲಿ ರಾಹು ಇದ್ದಾಗ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಸೊ ಕನ್ಫ್ಯೂಷನ್, ಈ ಬಿಸ್ನೆಸ್ ಮಾಡ್ಲಾ ಬೇಡವಾ, ಆ ಬಿಸ್ನೆಸ್ ಮಾಡ್ಲಾ, ಇಷ್ಟು ಇನ್ವೆಸ್ಟ್ ಮಾಡ್ಲಾ, ಅಷ್ಟು ಇನ್ವೆಸ್ಟ್ ಮಾಡ್ಲಾ, ಓವರ್ ಆಲ್ ಕನ್ಫ್ಯೂಷನ್ ಇರುತ್ತೆ. ಖಂಡಿತ ಕನ್ಫ್ಯೂಷನ್ ಕ್ಲಾರಿಟಿ ಬಂದಿರುತ್ತೆ ನಿಮಗೆ. ಜುಪಿಟರ್ ನೋಡಲಿಕ್ಕೆ ಶುರು ಮಾಡ್ತಾರೆ, ಬಟ್ ಡಿಸೆಂಬರ್ 5 ಆಗಬೇಕು, ವೆಯ್ಟ್ ಮಾಡಿ. ಈ ಮಧ್ಯೆ ಯಾವುದೇ ಅಗ್ರಿಮೆಂಟ್ಗಳು, ಪೇಪರ್ ವರ್ಕು ಅವಶ್ಯಕತೆ ಇಲ್ಲ. ಹೋಲ್ಡ್ ಮಾಡಿ ಸ್ವಲ್ಪ. ಯಾಕೆಂತ ಹೇಳಿದ್ರೆ ಮರ್ಕ್ಯುರಿ ಕೂಡ ರೆಟ್ರೋ ಆಗಿದ್ದಾರೆ, ಅದು ಅಷ್ಟು ಒಳ್ಳೆ ಸೂಚನೆ ಅಲ್ಲ. ಸೊ ಕುಂಭ ಲಗ್ನದವರಿಗೆ ಗುರುವಿನ ಒಂದು ರೆಟ್ರೋಗ್ರೇಡ್ ಪೀರಿಯಡ್ ಆಫ್ ಟೈಮಲ್ಲಿ ಖಂಡಿತ ಲಾಭದಾಯಕವಾಗಿ ತೋರಿಸ್ತಾ ಇದೆ. ಬರೀ ನಿಮಗಲ್ಲ, ನಿಮ್ಮ ತಂದೆಗೂ ಕೂಡ ಲಾಭದಾಯಕವಾಗಿ ತೋರಿಸ್ತಾ ಇದೆ. ನಿಮ್ಮ ಅಣ್ಣನಿಗೂ ಕೂಡ. ಸಮ್‌ಟೈಮ್ಸ್ ಏನಾಗುತ್ತೆ, ನಮಗೆ ದಶ ಚೆನ್ನಾಗಿ ನಡೀತಾ ಇದ್ದು ನಮ್ಮ ಸಿಬ್ಲಿಂಗ್ಸು, ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಜೊತೆ ಇದ್ರೆ ಅವ್ರಿಗೂ ಕೂಡ ಲೆಕ್ಕ ಆಕ್ಟಿವೇಟ್ ಆಗುತ್ತೆ. ಎಸ್, ಇದು ನಿಜ. ಸೊ ಹಾಗಾಗಿ ಇದು ಕೂಡ ನಿಮಗೆ ಫೇವರಬಲ್ ಆಗಿದೆ. ಸೊ ಇದಿಷ್ಟು ವಿಚಾರಗಳು ಕುಂಭ ಲಗ್ನದವರಿಗೆ. ನೆಕ್ಸ್ಟ್ ಫೈನಲ್ ಆಗಿ ಮೀನ ಲಗ್ನಕ್ಕೆ ನೋಡೋಣ. ಲಗ್ನದಲ್ಲೇ ಶನಿ ವಕ್ರ, ಅದು ಸೈಡ್ ಗಿಡಿ, ಶನಿ ವಿಡಿಯೋ ಬಂದಾಗ ನೋಡೋಣ. ನೆಕ್ಸ್ಟ್ ಲಗ್ನಾಧಿಪತಿ 10ನೇ ಮನೆ ಅಧಿಪತಿ 4ರಲ್ಲಿ ಕೂತ್ಕೋತಾ ಇದ್ದಾರೆ. ರೆಟ್ರೋಗ್ರೇಡ್ ಬೇರೆ. ಖಂಡಿತ ಪವರ್ಫುಲ್ ಕೇಂದ್ರ ಆಕ್ಟಿವೇಟ್ ಆಗಿದೆ. ಇಲ್ಲಿ ಪ್ರಶ್ನೆ, ನೋಡ್ತಾ ಇರೋ ಮನೆ ಯಾವ್ದು? 10ನೇ ಮನೆ ನೋಡ್ತಾ ಇದ್ದಾರೆ, 8ನೇ ಮನೆ ನೋಡ್ತಾ ಇದ್ದಾರೆ, 12. ಸೊ 10, 8, 12. ಹೊರ ದೇಶದಲ್ಲಿ ಓದೋ ವಿಚಾರ, ಹೊರ ದೇಶಕ್ಕೆ ಜಾಬ್, ಹೊರ ರಾಜ್ಯಕ್ಕೆ ಜಾಬ್ ಆಗಿರಬಹುದು ಅಥವಾ ರಿಸರ್ಚ್ ಓರಿಯೆಂಟೆಡ್ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ, ಸೊ ಯಾವುದೇ ಡಿಪಾರ್ಟ್ಮೆಂಟ್, ಟೆಕ್ನಿಕಲ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರಬಹುದು, ಮೆಡಿಸನ್ ಆಗಿರಬಹುದು, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಸ್ಗೆ ವೆರಿ ಗುಡ್ ಟೈಮ್. ಹಾಗೆ ಫಾರಿನಲ್ಲಿ ಹೊರಗಡೆ ಹೋಗಿ ಉಳ್ಕೊಳ್ಳೋದಕ್ಕೂ ಕೂಡ ವೆರಿ ಗುಡ್. ರಾಹು ಆಲ್ರೆಡಿ 12th ಹೌಸ್, ಇಲ್ಲಿ ಜುಪಿಟರ್ ಕೂಡ 8th and 12th ಮೇಲೆ ಆಸ್ಪೆಕ್ಟ್ ಹಾಕಿರೋದ್ರಿಂದ ಈ ಬಾರಿ ವೀಸಾಗೆ ನೀವು ಟ್ರೈ ಮಾಡಿ, ಈಸಿಯಾಗಿ ಸಿಗುತ್ತೆ. ಬಟ್ ಮರ್ಕ್ಯುರಿ ರೆಟ್ರೋ ಮುಗಿದ್ಮೇಲೆ ಮಾಡಿ. ಸೊ ಹಾಗಾಗಿ ನೆಕ್ಸ್ಟ್ ಅದಾದ ನಂತರ 8th ಹೌಸ್ ಮೇಲೆ 5th ಆಸ್ಪೆಕ್ಟ್ ಹಾಕಿರೋದ್ರಿಂದ ಬ್ಲ್ಯಾಕ್ ಮನಿ, ಹಿಡನ್ ಮನಿ. ಯಾವ ಬ್ಲ್ಯಾಕ್ ಮನಿ, ಯಾವ ಹಿಡನ್ ಮನಿ? ನಿಮ್ಮ ಸ್ಪೌಸ್, ನಿಮ್ಮ ಇನ್ಲಾಸ್ ಫ್ಯಾಮಿಲಿ ಕಡೆಯಿಂದ ಯಾವಾಗೋ ತಗೊಂಡಿರೋ ಸೈಟು, ಯಾವಾಗ ಕಟ್ಟಿರೋ ಮನೆ, ಬಾಡಿಗೆ ಜಾಸ್ತಿ ಕೊಡಬಹುದು ನೀವು. ಫ್ಲಾಟ್ ಇಲ್ಲ ರೆಂಟ್ ಜಾಸ್ತಿ ಬರ್ಬೋದು, ಭೂಮಿ ವ್ಯಾಲ್ಯೂ ಜಾಸ್ತಿ ಆಗಿ ಬರಬಹುದು. ಸೊ ಸೇವಿಂಗ್ಸ್ ಜಾಸ್ತಿ ಆಗಿ ಬರಬಹುದು, ಒಟ್ಟಿನಲ್ಲಿ ಬರುತ್ತೆ. 10ನೇ ಮನೆ ಮೇಲೆ ಕೂಡ 7ನೇ ದೃಷ್ಟಿ ಹಾಕಿರೋದ್ರಿಂದ ಖಂಡಿತ ಟ್ರೂ ಸಪೋರ್ಟ್
ನಿಮಗೆ ಜಾಬ್ ಆಗುತ್ತೆ. ಸೊ ಹಾಗಾಗಿ ಜಾಬ್ ಇಲ್ಲ ಅನ್ನೋರ್ಗೆ ನೇಮ್ ಫೇಮು ಜಾಸ್ತಿ, ಒಂದು ವಿಷನ್ ಸ್ಟಾರ್ಟ್ ಆಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ. ಅಂಡ್ ರೆಗ್ಯುಲರ್ ವರ್ಕಲ್ಲಿ ಬ್ಯುಸಿ ಆಗ್ತೀರಾ, ದಟ್ ಈಸ್ ಗುಡ್. ಬಟ್ ಇಲ್ಲಿ 12th ಹೌಸ್ ಮೇಲೆ ಆಲ್ರೆಡಿ ರಾಹು ಇರೋದ್ರಿಂದ ಮನೆಯ ಟೆರಸ್ ಮೇಲೆ ಏನಾದರೂ ಗೊತ್ತಿಲ್ಲದೆ ಗಾಜಿನ ಐಟಮ್ಸ್ ಇದ್ರೆ ದಯವಿಟ್ಟು ರಿಮೂವ್ ಮಾಡಿ. ಹಾಗೆ ಅನ್ವಾಂಟೆಡ್ ಸ್ಟಫ್ ಇದ್ರೆ ರಿಮೂವ್ ಮಾಡಿ. ಜುಪಿಟರ್ ಇಸ್ ದ ಕಾರಕ ಫಾರ್ ಸ್ಪೇಸ್ ಎಲಿಮೆಂಟ್, ಆಕಾಶ ತತ್ವ, ಗಾಳಿ ತತ್ವ, ಗ್ಯಾಸ್ ತತ್ವ. ಸೊ ಹಾಗಾಗಿ ಅವರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅದೊಂಚೂರು ಆ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ. ಇದಿಷ್ಟು ವಿಚಾರಗಳು ಗುರು ಗ್ರಹರು ರೆಟ್ರೋ ಆಗಿ ಮತ್ತೆ ಡೈರೆಕ್ಟ್ ಆದಾಗ ಟೋಟಲಿ ಜೂನ್ 2ನೇ ತಾರೀಕುವರೆಗೂ ನಮಗೆ ಸಿಗುವಂತಹ ಫಲಗಳು. ಓಕೆ, ಈಗ ದಶ ಇಲ್ಲ, ಭುಕ್ತಿ ಇಲ್ಲ, ಅಂತರ್ಭುಕ್ತಿ ಇಲ್ಲ, ಏನು ಇಲ್ಲ ಮೇಡಮ್, ತೊಂದ್ರೆ ಇಲ್ಲ. ಸೊ ಟ್ರಾನ್ಸಿಟ್ ಏನು, ಗ್ರಹಚಾರ ಬಿಡಕ್ಕೆ ಗೋಚಾರದ ಗ್ರಹಗಳು ಬರುತ್ತೆ, ಗ್ರಹಚಾರ ಬಿಡಿಸುತ್ತೆ, ಹೋಗುತ್ತೆ. ಗುಡ್ ಇದ್ರೆ ಗುಡ್ಡು, ಬ್ಯಾಡ್ ಇದ್ರೆ ಬ್ಯಾಡ್. ಸೊ ಖಂಡಿತ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಏಜ್ ಚೆಕ್ ಮಾಡಿಸ್ಕೋಬೇಕು ಚಾರ್ಟ್ ಅಂತ. ಮಕ್ಕಳಿಗೂ ಕೂಡ ಇದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಗುರು ಗ್ರಹರು ಎಲ್ಲಾ ಟೈಮಲ್ಲೂ ಫೇವರಬಲ್ ಇರೋದಿಲ್ಲ. ಗುರು ವಕ್ರಿ ಇರೋರು ಮತ್ತೆ ಕಂಬಸ್ತಿರೋರು ಖಂಡಿತ ನೀವು ಒಮ್ಮೆ ಚಾರ್ಟ್ಗಳನ್ನ ಚೆಕ್ ಮಾಡಿಸ್ಕೊಂಡು ಇಂತಹ ಟೈಮ್ಗಳಲ್ಲಿ ರೆಮಿಡಿ ಮಾಡ್ಕೊಳ್ಳಿ, ಬೇಗ ರಿಸಲ್ಟ್ ಸಿಗುತ್ತೆ. ಕ್ಲಿಯರ್? ಎಸ್. ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದ ನ್ಯೂಮರಾಲಜಿ ಕ್ಲಾಸಸ್ ಪ್ರತಿ ತಿಂಗಳು ನಡೆಯುತ್ತೆ. ಆದ್ರೆ ನೀವು ತಿಳ್ಕೊಂಡಿರೋ ನ್ಯೂಮರಾಲಜಿ ತರ ಸೋಷಿಯಲ್ ಮೀಡಿಯಾದಲ್ಲಿರುವ ನ್ಯೂಮರಾಲಜಿ ಅಲ್ಲ. ನೀವು ಇದನ್ನ ಪ್ರೊಫೆಷನ್ ಆಗಿ ತಗೊಂಡು ಹೋಗ್ಬೇಕು, ಇದರಿಂದ ಅರ್ನ್ ಮಾಡಬೇಕು ಅನ್ನೋ ಥಾಟ್ ಇದ್ರೆ ಮಾತ್ರ ಜಾಯ್ನ್ ಆಗಿ, ಇಲ್ಲಾಂದ್ರೆ ಆಗ್ಬೇಡಿ. 2ನೇ ಪಾಯಿಂಟ್, ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಿಸ್ಗೆ 40 ಮಿನಿಟ್ಸ್ ಜೂಮ್ ಕಾಲ್ ಅಥವಾ ನಾರ್ಮಲ್ ಕಾಲ್ ಇರುತ್ತೆ. ನಿಮ್ದು ಏನು ಪ್ರಶ್ನೆ ಇರುತ್ತೆ ಅಲ್ಲಿ ಇದೇ ತರ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕನ್ಸಲ್ಟ್ ಮಾಡಿ, ಅದರ್ವೈಸ್ ಡೋಂಟ್ ಕನ್ಸಲ್ಟ್. ಅಂಡ್ ನಮ್ಮ ಕಡೆಯಿಂದ ಯಾವುದೇ ತಂತ್ರಗಳು, ಮಂತ್ರಗಳು ಅಥವಾ ತಾಂತ್ರಿಕ ನಿಮ್ಗೆ ಒಂದು ಯಂತ್ರ ಕೊಡ್ತೀನಿ 10,000 20,000 ಈ ತರ ಯಾವುದು ಚಾರ್ಜಸ್ ಇರೋದಿಲ್ಲ. ಸೊ ಹಾಗಾಗಿ ಓನ್ಲಿ ಚಾರ್ಟ್ಗೆ ಮಾತ್ರ ಮಿನಿಮಮ್ ಚಾರ್ಜ್ ಇರುತ್ತೆ, ಅದು ತುಂಬಾನೇ ಮಿನಿಮಮ್. ಸೊ ಖಂಡಿತ ರೆಮಿಡೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಯಾಕೆಂದ್ರೆ ರೆಮಿಡೀಸ್ ತಗೊಂಡಿರೋರ್ಗೆಲ್ಲ ರಿಸಲ್ಟ್ ಸ್ಟಾರ್ಟ್ ಆಗಿರೋದ್ರಿಂದ. ಈಗ ಏನ್ ಈ 7 ಇಯರ್ಸ್ ಅಲ್ಲಿ ಎಷ್ಟು ರೆಮಿಡೀಸ್ ಆಗಿದೆ, ಎಷ್ಟು ಚಾರ್ಟ್ ಅನಾಲಿಸಿಸ್ ಆಗಿದೆ ನಿಮಗೆ ಗೊತ್ತು. ಸಿ, ಸುಮ್ನೆ ಹೇಳ್ತಾರೆ ಗುರುಗ್ರಹರು ಈ ಕಡೆ ಬಂದ್ರು ಈ ರಾಶಿಗೆ ಯಾವ ರಾಶಿಗೆ ಏನು ಇಲ್ಲ. ಸಿಂಪಲ್, ನಿಮ್ ದಶ ಚೆನ್ನಾಗಿದ್ಯಾ ನೀವೇ ಹೀರೋ, ದಶ ಚೆನ್ನಾಗಿಲ್ವಾ ನೀವೇ ಝೀರೋ ಅಷ್ಟೇ. ಸೊ ದಶ ಚೆನ್ನಾಗಿಲ್ಲದೆ ಇರೋವಾಗ ರೆಮಿಡೀಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಲೈಫ್ನ. ದಶ ಚೆನ್ನಾಗಿರೋವಾಗ ಬ್ಯಾಡ್ನ ಮಾಡದೆ ಇನ್ನೂ ಹೆಚ್ಚು ಗುಡ್ ಮಾಡಿ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಬ್ಲೆಸ್ಸಿಂಗ್ಸ್ನ ಆಕ್ಟಿವೇಟ್ ಮಾಡಬೇಕು. ಸಿಂಪಲ್. ಸೊ ಇದಿಷ್ಟು ವಿಚಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.